प्रज्ञानघन प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। तदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो 521 ಭಾಷ್ಯ ಭಾಗ ಅಲ್ವಾ? ಅದೇ ತಾನೆ. ಯಥಾ ವಿಲೀನಂ ಲವಣಂ ಯಥಾ ವಿಲೀನಂ ಲವಣಂ ನವೇತ್ಥಾ ತಥಾಪಿ ತತ್ ತಥಾಪಿ ಕಿಲ ಚಕ್ಷುಷಾ ಸ್ಪರ್ಶನೇನ ಚ ಚಕ್ಷುಷಾ ಸ್ಪರ್ಶನೇನ ಚ ಪಿಂಡರೂಪಂ ಲವಣಂ ಅಗೃಹ್ಯಮಾಣಂ ವಿದ್ಯತೆ ಏವ ಅಪ್ಸು ಉಪಲಭ್ಯತೆ ಚ ಉಪಾಯಾಂತರೇಣ ಇತ್ಯೇತತ್ ಪುತ್ರಂ ಪ್ರತ್ಯಾಯಯಿತುಮಿಚ್ಛನ್ ಆಹ. ಹೇಗೆ ವಿಲೀಲಂ ಲವಣ ಕರಗೋಗಿದಂತಹ ಉಪ್ಪನ್ನ ನೀರಲ್ಲಿ ಕರಗೋಗಿದೆ, ಅದನ್ನ ಕಣ್ಣಿನಿಂದಲಾಗಲಿ ಸ್ಪರ್ಶದಿಂದಲಾಗಲಿ ತಿಳಿಯೋಕ್ಕಾಗಲ್ಲ. ಕಣ್ಣಿನ ನೋಡಿ ಉಪ್ಪಿದೆ ಕಾಣಲ್ಲ. ಕೈ ಗಲಬರಿಸಿದ್ರು ಅಲ್ಲಿ ಉಪ್ಪು ಸಿಗೋದಿಲ್ಲ. ಕಣ್ಣಿನಿಂದ ಆಗಲಿ ಕೈಯಿಂದಲಾಗಲಿ ಅರಿದೇ ಇದ್ದಿದ್ದಾದರೂ ಅಗೃಹ್ಯಮಾಣಂ ಇದೇ ಇದ್ದಾದ್ರೂ ವಿದ್ಯತೆ ಅಲ್ಲಿ ಇದ್ದೇ ಇದೆ, ಉಪ್ಪಿಲ್ಲ ಅಂತ ಆಗಿಲ್ಲ. ಹಾಗಿದೆ ಉಪಾಯ ಅಂತಾರೆ. ಇನ್ನೊಂದು ಉಪಾಯದಿಂದ ಕಣ್ಣಿಡ್ಕೋಬಹುದು. ನಾಲ್ಗೆ ಮೇಲೆ ಹಾಕೋ ಆ ನೀರನ್ನ, ಅವಾಗ ಗೊತ್ತಾಗತ್ತೆ ಅಲ್ಲಿ ಉಪ್ಪಿದೆ ಅಂತ. ಕಣ್ಣಿನಿಂದ ಕೈಯಿಂದ ತೋರ್ಬರದೇ ಇದ್ದದ್ದು ನಾಲಿಗೆಗೆ ಹೇಗೆ ತೋರ್ಬಂತೋ ಅದೇ ರೀತಿ ಈ ಜಗತ್ ಕಾರಣವಾದ ಸತ್ತು ನಮ್ಮ ಇಂದ್ರಿಯದಿಂದ ತೋರ್ಬರದೆ ಹೋದ್ರು ಕೂಡ ಇನ್ನೊಂದು ಅನುಭವ ಅನ್ನುವಂತಹ ಒಂದು ಕಣ್ಣಿನಿಂದ ನೋಡಿದ್ದಾದಾಗ ಅದು ಗೊತ್ತಾಗುತ್ತೆ. ಅಲ್ಲೊಂದು ತಮಾಷೆ ಏನು ಅಂದ್ರೆ, ಅನುಭವದಿಂದ ಗೊತ್ತಾಗುವಾಗ ಅದು ವಿಷೀಕರಿಸಿ ಗೊತ್ತಾಗೋದಿಲ್ಲ, ಇದು ಒಂದು ಗೊತ್ತಾಗಲ್ಲ, ತಾನಾಗಿ ಗೊತ್ತಾಗತ್ತೆ ಅದು. ಅದೇ ಒಂದು ವಿಶೇಷ. ಎಲ್ಲ ಜ್ಞಾನವೂ ಇದು ಒಂದು ಜ್ಞಾನ ಆಗತ್ತಲ್ಲ. ಈ ಸತ್ತಿನ ಜ್ಞಾನವಾಗಲಿ ಅಥವಾ ಚಿತ್ತಿನ ಜ್ಞಾನವಾಗಲಿ ಅಥವಾ ಬ್ರಹ್ಮದ ಜ್ಞಾನ ಅಂತ ಆಗಲಿ ಏನೇ ಅನ್ನಿ, ಅದು ಇದು ಅಂತಾಗ್ಲಿ ಬೇರೆ ಅಂತ ಗೊತ್ತಾಗೋದಿಲ್ಲ. ಅದು ಸ್ವಯಂ ಅನುಭವ ಸ್ವರೂಪ, ಅದು ಅನುಭವಾತ್ಮಕ. ಅದು ಅನುಭವಾತ್ಮಕವಾಗಿ ಅನುಭವ ಸ್ವರೂಪವನ್ನು ಅನುಭವವನ್ನು ಅನುಭವಿಸುತ್ತೆ ಅನ್ಬೇಕಾಗತ್ತೆ. ಒಂದು ದೃಷ್ಟಿ ಹೇಳೋದಾದ್ರೆ ಅನುಭವವೇ ಅನುಭವವನ್ನ ಅನುಭವಿಸುತ್ತೆ ಅಂತ ಗುರುತಿಸುತ್ತೆ. ಅಂದ್ರೆ ಅನುಭವ ಅಲ್ಲದಲ್ಲಿರೋ ತಪ್ಪಿಗೆ ಬಿಟ್ಕೊಳ್ಳೋದನ್ನ ಅನುಭವಾತ್ಮಕವಾಗಿ ಉಳಿಯೋದನ್ನೇ ಅನುಭವ ಗೊತ್ತಾಯ್ತು, ತಿಳಿಯಿತು, ಅರ್ಥ ಆಯ್ತು ಅಂತ ಔಪಚಾರಿಕವಾಗಿ ಹೇಳ್ಬೇಕೇ ಹೊರತು ಅದು ತಿಳಿಯೋದಲ್ಲ. ಅದು ಅಂದ್ರೆ ವಿಷೀಕರಿಸಿ ಗೊತ್ತಾಗೋದಲ್ಲ. ಯಾಕಂದ್ರೆ ಅದೇ ತಿಳಿವು, ಅದೇ ಅರಿವು, ಅದೇ ಅನುಭವ. ಅನುಭವವನ್ನು ಅನುಭವಿಸೋಕ್ಕಾಗಲ್ಲ, ಬೆಂಕಿಯನ್ನು ಸುಡೋಕ್ಕಾಗಲ್ಲ. ಬೆಂಕಿ ಹೇಗೆ ಸುಡೋ ಸ್ವರೂಪ ಅದನ್ನ ಸುಡೋಕ್ ಬರಲ್ವೋ ಅದೇ ಅನುಭವ ಸ್ವರೂಪನಾದ ಆತ್ಮನನ್ನ, ಬ್ರಹ್ಮವನ್ನ, ಸತ್ಸ್ವರೂಪವನ್ನ ಅನುಭವಾತ್ಮಕವಾಗಿ ನೀವು ರಿಮೈನಿಂಗ್, ನಾಟ್ ಪೊಸೆಸಿವ್, ಅದು ಗೈನಿಂಗು ಅಲ್ಲ, ಪಾಸಿಟಿವ್ ಅಲ್ಲ, ಅನುಭವಾತ್ಮಕವಾಗಿ ಇದೀವಿ ನಾವು ಅನುಭವಾತ್ಮಕವಾಗಿ ಇಲ್ಲದೆ ಬೇರೆ ರೀತಿ ಇಲ್ಲ. ಆದರೆ ಬೇರೆ ರೀತಿ ಇದೀವಿ ಅನ್ನೋ ತಪ್ಪಿಲಿಕ್ಕೆ ನಮ್ಗೆ ಇದೆಯಲ್ಲ, ಇದನ್ನ ಬಿಟ್ಕೋಬೇಕು. ದೇಹಾದಿಗಳಲ್ಲಿರ್ತಕ್ಕಂತಹ ಆತ್ಮತ್ವ ಬುದ್ಧಿಯೇ ಅದು ಗೊತ್ತಾಗೋದಕ್ಕೆ ಅಡ್ಡಿ, ಇನ್ನೇನು ಇಲ್ಲ ಅಡ್ಡಿ. ಗೊತ್ತಾಗ್ತಾನೆ ಇದೆ, ಗೊತ್ತಾಗ್ತಾನೆ ಇದ್ರು ಗೊತ್ತಾಗ್ತಿಲ್ಲ ಯಾಕೆ ಅನ್ಸತ್ತೆ ಅಂತಂದ್ರೆ ಇವುಗಳಲ್ಲಿರ್ತಕ್ಕಂತಹ ಆತ್ಮಾಭಿಮಾನ ಅದನ್ನ ಗೊತ್ತು ಮಾಡ್ಕೊಂಡು ಬಿಡ್ತಾ ಇಲ್ಲ. ಅದನ್ನ ಅವ್ರನ್ನ ಬಿಡಿಸ್ಬೇಕು ಅಂತ ಹೋದ್ರೆ ಉಪಾಯಾಂತರದಿಂದ ಸತ್ಸ್ವರೂಪವನ್ನಾದ ಜಗತ್ ಕಾರಣವಾದ ಬ್ರಹ್ಮಸ್ವರೂಪವನ್ನ ಅರಿತುಕೊಳ್ಳೋಕೆ ಆಗತ್ತೆ ಅನ್ನೋದನ್ನು ತಿಳಿಸ್ಕೊಳ್ಬೇಕು ಅಂತ ಇಷ್ಟಪಟ್ಕೊಂಡವನಾಗಿ ಅಪ್ಪ ಈ ದೃಷ್ಟಾಂತ ತಗೊಂಡ್ಬರ್ತಾ ಇದ್ದಾರೆ. ಅಂಗ ಅಸ್ಯ ಉದಕಸ್ಯ ಅಂತಾದ್ ಉಪರಿ ಗೃಹೀತ್ವಾ ಆಚಾಮ ಇತ್ಯುಕ್ತ್ವಾ ಪುತ್ರಂ ತಥಾಕೃತವಂತಂ ಉವಾಚ ಕಥಮಿತಿ. ಅಂಗಾದ ಅಯ್ಯ ಅಂತ, ಅಂಗ ಅಂದ್ರೆ ಅಯ್ಯ ಮಗನೇ ಶ್ವೇತಕೇತು, ಈ ನೀರಿದೆಯಲ್ಲಪ್ಪ ಈ ಪಾತ್ರೆಯಲ್ಲಿ, ಈ ಪಾತ್ರೆಯಲ್ಲಿ ಬದಲಿ ಅದರ ಮೇಲಿನ ಸರ್ಫೇಸ್ ಮೇಲ್ಭಾಗದ ನೀರನ್ನ ಒಂದು ಚಮಚದಲ್ಲಿ ತಗೊಂಡು ಆಚಾಮನ ಕುಡಿ ಅಂತ ಅರ್ಥ, ಬಾಯಿಗೆ ಹಾಕೋ ನೋಡು ಅಂತದ್ದು. ಈ ರೀತಿ ಮಗನನ್ನು ಹೇಳ್ಬಿಟ್ಟು ಆಯ್ತು ಕುಡ್ದಂದ ಆ ರೀತಿ ಮಾಡ್ದ ಅವನು. ಆಯ್ತು ಅಂತ ಹೇಳಿ ತಗೊಂಡು ಒಂದು ಚಮಚ ತಗೊಂಡು ಮೇಲೆ ಕುಡ್ದ. ಅವಾಗ ಅಪ್ಪ ಕೇಳ್ತಾ ಇದ್ದಾನೆ ಕಥಮಿತಿ,
ಹೇಳೋ ಕಥಮಿತಿ ಹೇಗಿದೆಯಪ್ಪ ಅಂತ ಕೇಳ್ದ. ಲವಣ ಮಿತಿ ಇದ್ದ. ಓದಲ್ಲೇ ಕೋತೆ ಇತರ ಲವಣ ಮಿತಿ ಬರಲ್ವಾ? ಇತರ ಇತರ ಆಯ್ತಲ್ಲ. ಇತರ ಆಹ ಲವಣಂ ಸ್ವಾದುತ ಇತಿ. ಇತರ ಆಹ ಲವಣಂ ಸ್ವಾದುತ ಇತಿ. ಇನ್ನೊಬ್ಬ ಹೇಳ್ತಿದ್ದಾನೆ, ಇನ್ನೊಬ್ಬ ಅಂದ್ರೆ ಮಗ ಶೇಷಕ್ಕೆ ಹೇಳ್ತಿದ್ದಾನೆ, ರುಚಿಯಿಂದ ಉಪ್ಪಾಗಿದೆಯಪ್ಪ ಅಂತಂದ. ಸ್ವಾದುತಃ ಅದು ಪಂಚಮಿ, ರುಚಿಯಿಂದ ಅಂತ ಸ, ರುಚಿಯಿಂದ ಅದು ಉಪ್ಪಾಗಿದೆ ಅಂತಂದ. ತಥಾ ಮಧ್ಯಾದುದಕಸ್ಯ ಗೃಹೀತ್ವ ಆಚಾಮೇತಿ. ತಥಾ ಮಧ್ಯಾದುದಕಸ್ಯ ಗೃಹೀತ್ವ ಆಚಾಮೇತಿ. ಹಾಗೆ ಮಧ್ಯಭಾಗದಿಂದ ಆ ಪಾತ್ರೆ ಮಧ್ಯಭಾಗದಿಂದ ನೀರು ತಗೊಂಡು ಕುಡಿಯಪ್ಪ ಅಂತಂದ್ರು. ಕುಡ್ದ. ಕಸಮಿತಿಯಿಂದ ಕಥಮಿತಿ ಲವಣಮಿತಿ. ಲವಣಮಿತಿ. ಹೆಂಗಿದೆಯಪ್ಪ ಅಂದ, ಅದು ಉಪ್ಪುಪ್ಪಾಗಿದೆಯಪ್ಪ ಅಂದ. ಹಾಗೆ ಅಂತಾದ್ ಅಧೋದೇಶಾದ್ ಗೃಹೀತ್ವ ಆಚಾಮ ಇತಿ. ತಥಾ ಅಂತಾದ್ ಅಧೋದೇಶಾದ್ ಗೃಹೀತ್ವ ಆಚಾಮ ಇತಿ. ಅಂತಾದ್ರೆ ಕೆಳಗೆ ತಳದಲ್ಲಿ ಇರ್ತಕ್ಕ ನೀರನ್ನ ಸ್ವಲ್ಪ ತಗೊಂಡು ಕುಡಿದು ನೋಡಪ್ಪ ಅಂತಂದ. ಹೇಗಿದೆ ಏನ್ ಕೇಳ್ದ. ಕಸಮಿತಿ ಲವಣಮಿತಿ. ಕಥಮಿತಿ ಲವಣಮಿತಿ. ಅದು ಹೆಂಗಿದೆಯಪ್ಪ ಅಂದ, ಅದು ಉಪ್ಪುಪ್ಪಾಗಿದೆ ಅಂತ. ಇವಾಗ ಏನಾಯ್ತು, ಕಣ್ಣಿಗೆ ಕಾಣದೆ ಹೋದ್ರು, ಕೈ ಸಿಗದೆ ಹೋದ್ರು, ನಾಲಿಗೆಗೆ ಸಿಕ್ತದು ಯಾವುದೋ ಆ ಉಪ್ಪು. ನೀವು ಉಪ್ಪಿಲ್ಲ ಅಂತ ಅನ್ಕೊಂಡ್ಬಿಟ್ಟೆ, ನೆನ್ನೆ ಹಾಕಿದ ಉಪ್ಪು ಇಲ್ವೇ ಇಲ್ಲಪ್ಪ ಅಂತಂದೆ. ಇಲ್ಲ ಅಂತಲ್ಲ ಕಣೋ, ಕಣ್ಣಿಗಿಲ್ಲ ಅಂತ ತೋರಿದ್ರು, ಕೈಗಿಲ್ಲ ಅಂತ ಅವ್ರು ಬಂದ್ರು, ಬೇರೆ ಇಂದ್ರಿಯಕ್ಕೆ ಅದು ಸಿಗ್ತಾ ಇದೆ, ಗೊತ್ತಾಗ್ತಾ ಇದೆ. ಯದ್ಯೇವಂ ಯದ್ಯೇವಂ ಅಭಿಪ್ರಾಸ್ಯ ಪರಿತ್ಯಜ್ಯ ಅಭಿಪ್ರಾಸ್ಯ ಪರಿತ್ಯಜ್ಯ ಏತದುದಕಂ ಏತದುದಕಂ ಆಚಮ್ಯ ಆಚಮ್ಯ ಅಥ ಮೋಪಸೀತಥ ಇತಿ. ಅಥ ಮೋಪಸೀತಥ ಇತಿ. ಅಲ್ಲಿ ಮಂತ್ರದಲ್ಲಿ ಅಭಿಪ್ರಾಸ ಏತದುದಕಂ ಅಥ ಆಗ ಉಪಸೀತಥ ಅಂತಿದೆ. ಅಭಿಪ್ರಾಸ ಬಿಟ್ಟು ಅಂದ್ಮೇಲೆ ಒಂದು ಇದು ಈ ರೀತಿ ಉಪ್ಪಿದೆ ನನ್ಗೆ ಗೊತ್ತಾದ್ಮೇಲೆ ಇವಾಗ ಬಿಟ್ಬಿಡು, ಇದನ್ನ ಬಿಟ್ಬಿಟ್ಟು ಆಚಮನ ಮಾಡಿ ಬಾ ಅಂತಂದ್ರು. ಆಚಮನ ಮಾಡೋದು ಯಾವ ಆಚಮನ ಇದು? ಇದು ಶುದ್ಧಾಚಮನ, ಇದು ಉಪ್ಪು ನೀರಿನ ಆಚಮನ ಅಲ್ಲ. ಯಾಕೆಂದ್ರೆ ಉಪ್ಪು ನೀರು ಕುಡಿದಿದ್ದಕ್ಕೆ ಶಾಸ್ತ್ರದಲ್ಲಿ ಆಚಮನ ಮಾಡಬೇಕು ಅಂತ ಶಾಸ್ತ್ರ ಇದೆ. ಇನ್ನು ಉಪ್ಪು ನೀರು ಕುಡಿದಿದ್ರಿಂದ ಇವಾಗ ಶುದ್ಧವಾದ ನೀರು ತಗೊಂಡು ಇದು ಆಚಮನ ಮಾಡಬೇಕು. ನಮ್ಮಲ್ಲಿ ರೊಟ್ಟಿ ತಿಂದ್ರು, ಉಪ್ಪಿಟ್ಟು ತಿಂದ್ರು, ಏನ್ ತಿಂದು ಆಚಮನ ಮಾಡ್ತಾರೆ. ನಮ್ಮ ಗುರುಗಳೆಲ್ಲ ಕಾಫಿ ಕುಡಿದು ಆಚಮನ ಮಾಡ್ತಾರೆ. ಕಾಫಿ ಕುಡಿದು ಆಚಮನ ಮಾಡ್ತಾರೆ. ಉಪ್ಪಿನ ತಿಂದು ಆಚಮನ ಮಾಡಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಇರೋದು. ಉಪ್ಪು ತಿಂದ್ಬಿಟ್ಟೇನೆ ಅದು ಇದು ಹೋಮ ಮಾಡೋ ಜಾಗ, ಬಾಯಿ ಆಹವನೀಯ. ಅದಕ್ಕೆ ಉಪ್ಪನ್ನು ಹಾಕಬಾರ್ದು ಅಂತ, ಅಗ್ನಿಗೆ ಉಪ್ಪನ್ನು ಹಾಕಬಾರ್ದು ಶಾಸ್ತ್ರ ನಿಷೇಧ ಇದೆ. ಅದಕ್ಕೆ ನಾವು ಆಹುತಿ ಕೊಡ್ಬೇಕಾದ್ರೆ ಅಗ್ನಿಯಲ್ಲಿ ಉಪ್ಪಿಲ್ದೇ ಇರತಕ್ಕಂಥ ಪದಾರ್ಥವನ್ನೇ ಆಹುತಿಯಾಗಿ ಕೊಡ್ತೀವಿ ನಾವು. ಚರು ಅಂದ್ರೆ ಬರೀ ಶುದ್ಧ ಬರೀ ಅನ್ನವನ್ನೇ ಕೊಡ್ತೀವಿ, ಪಾಯಸ ಸಿಹಿ ಕೊಡ್ತೀವಿ, ಬೇರೆ ಆಹುತಿ ಕೊಡ್ತೀವಿ, ಉಪ್ಪನ್ನು ಹಾಕೋಲ್ಲ. ನಾವು ಉಪ್ಪನ್ನು ಬಾಯಿಗೆ ಹಾಕಿದ್ರಿಂದ ಅದು ಅಪವಿತ್ರವಾಯಿತು, ಅದಕ್ಕೆ ಆಚಮನ ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅದು ಇದು ಶುದ್ಧಾಚಮನ. ಇದು ಉಪ್ಪು ನೀರು ಕುಡಿಯೋ ಆಚಮನ ಅಲ್ಲ. ಮೇಲಲ್ಲೇ ಅಂತಾದಾಚಾಮ ಮಧ್ಯಾದಾಚಾಮ ಅಂತಾದಾಚಾಮ ಅನ್ನುವಾಗ ಅಲ್ಲ ಆಚಾಮ ಅಂದ್ರೆ ಉಪ್ಪು ನೀರು ಕುಡಿಯೋದೇ ಅದು. ಇದು ಉಪ್ಪು ನೀರು ಕುಡಿಯೋದಲ್ಲ. ಇದು ನನ್ನ ಹತ್ರ ಬಾ, ಆಚಮನ ಮಾಡ್ಬಿಟ್ಟು ನನ್ನ ಹತ್ರ ಬಾ ಅಂತಂದ. ತದ್ಧ ತಥಾ ಚಕಾರ. ಚಕಾರ. ಅವನು ಹಾಗೆ ಅದನ್ನ ಮಾಡ್ದ. ನೀರು ಬಿಟ್ಟ, ಆಚಮನ ಮಾಡ್ದ, ಅಪ್ಪರ ಹತ್ರಕ್ಕೆ ಹೋದ. ಲವಣಂ ಪರಿತ್ಯಜ್ಯ ಸಮೀಪಂ ಆಜಗಾಮ ಇತ್ಯರ್ಥಃ. ಪಿತೃಸಮೀಪಂ ಆಜಗಾಮ ಇತ್ಯರ್ಥಃ. ಉಪ್ಪು ನೀರನ್ನು ಬಿಟ್ಬಿಟ್ಟು ಅಪ್ಪರ ಹತ್ರಕ್ಕೆ ಬಂದ. ಅಪ್ಪ ಏನ್ ಹೇಳ್ತಾರೆ ಕೇಳೋಣ ಅಂತ. ಇದಂ ವಚನಂ ಬ್ರುವಂತಲ್ಲವಣಂ. ಇದಂ ವಚನಂ ಬ್ರುವಂತಲ್ಲವಣಂ. ತಸ್ಮಿನ್ನೇವ ಉದಕೆ ಯನ್ಮಯಾ ರಾತ್ರೌ ಕ್ಷಿಪ್ತಂ ನಿತ್ಯಂ ಶಶ್ವತ್ ನಿತ್ಯಂ ವರ್ತದೆ. ಶಶ್ವತ್ ನಿತ್ಯಂ ಸಂವರ್ತತೆ. ವಿದ್ಯಮಾನಮೇವ ಸತ್ ಸಮ್ಯಕ್ ವರ್ತತೆ ಇತಿ. ಸಮ್ಯಕ್ ವರ್ತತೆ ಇತಿ. ಗೊತ್ತಾಯ್ತು ಅಂತ ಕೇಳ್ದ. ಗೊತ್ತಾಯ್ತು, ಅರ್ಥ ಆಯ್ತು ಅಪ್ಪ ಅಂದ. ಈ ಮಾತನ್ನು ಹೇಳ್ತಾ ಏನೋ, ಆ ಲವಣವು ನಿನ್ನೆ ಹಾಕಿದಂತಹ ಉಪ್ಪು ಆ ನೀರಿನಲ್ಲಿಯೇ ಕರಗಿದ್ದು. ರಾತ್ರಿ ಹಾಕಿದ್ಯಲ್ಲಪ್ಪ, ಹಾಕಿದ ನೀರಿನಲ್ಲೇ ಕರಗಿದ್ದು, ಅದು ಯಾವಾಗ ನೀರಲ್ಲಿ ಇದ್ದೇ ಇರುತ್ತೆ. ಇದ್ದದ್ದಾಗಿದ್ದು ಅದು ಕಣ್ಣಿಗೆ ಕೈಗೆ ಸಿಗದೆ ಹೋದ್ರು ಬೇರೆ ಉಪಾಯದಿಂದ ಅದಿದೆ ಅಂತ ತಿಳ್ಕೋಬಹುದು. ಸಮ್ಯಕ್ ಬರ್ತದೆ ಇದೆ. ಅದು ಅಲ್ಲಿ ಇದ್ದದ್ದಾಗಿ ಚೆನ್ನಾಗಿ ಅಲ್ಲೇ ಇರುತ್ತೆ ಅಂತ ಅಲ್ಲಿ ಹೋಗಿರಲ್ಲ, ಉಪ್ಪೇನು ಹೋಗಿಲ್ಲ. ಮುಕ್ತವಂತಂ ತಂ ಹೋವಾಚ ಪಿತಾ. ಮುಕ್ತವಂತಂ ತಂ ಹೋವಾಚ ಪಿತಾ. ಈ ಮಾತನ್ನು ಆಡಿದ ಮಗ, ಆ ಮಾತನ್ನು ಆಡಿದಂತಹ ಮಗನನ್ನು ಕುರಿತು ಅಪ್ಪ ಹೇಳ್ತಾ ಇದ್ದಾನೆ,
ಯಥಾ ಇದಂ ಲವಣಂ ಯಥಾ ಇದಂ ಲವಣಂ ದರ್ಶನ ಸ್ಪರ್ಶನಾಭ್ಯಾಂ ಪೂರ್ವಂ ಗೃಹೀತಂ ದರ್ಶನಸ್ಪರ್ಶನಾಭ್ಯಾಂ ಪೂರ್ವಂ ಗೃಹೀತಂ ಪುನರುದಕೆ ವಿಲೀನಂ ಪುನರುದಕೆ ವಿಲೀನಂ ತಾಭ್ಯಾಂ ಗೃಹ್ಯಮಾಣಮಪಿ ತಾಭ್ಯಾಂ ಅಗೃಹ್ಯಮಾಣಮಪಿ ವಿದ್ಯತ ಏವ ಉಪಾಯಾಂತರೇಣ ಜಿಹ್ವಯಾ ಉಪಲಭ್ಯಮಾನತ್ವಾತ್ ಉಪಾಯಾಂತರೇಣ ಜಿಹ್ವಯಾ ಉಪಲಭ್ಯಮಾನತ್ವಾತ್ ಏವಮೇವ ಅತ್ರೈವ ಅಸ್ಮಿನ್ನೇವ ತೇಜೋಬನ್ನಾಧಿಕಾರ್ಯೇ ಶೃಂಗೇ ದೇಹೇ ತೇಜೋಬನ್ನಾಧಿಕಾರ್ಯೇ ಶೃಂಗೇ ದೇಹೇ. ಹೇಗೆ ಈ ಉಪ್ಪು ಮುಂಚೆ ಕೈ ಕೊಟ್ಟಾಗ ಕಣ್ಣಿಗೂ ಕಾಣ್ತಿತ್ತು, ಸ್ಪರ್ಶಕ್ಕೂ ಗೊತ್ತಾಗ್ತಿತ್ತು ಗಟ್ಟಿಯಾಗಿದೆ, ಉಪ್ಪು ಬೆಳ್ಳಿಗಿದೆ ಅಂತ ಕಣ್ಣಿಗೆ ಕಾಣ್ತಿತ್ತು. ಮೊದಲು ಹಾಗೆ ತೋರ್ತಾ ಇದ್ದದ್ದು ನೀರಿಗೆ ಹಾಕಿ ಕರಗಿದ ಮೇಲೆ ಆ ಕಣ್ಣಿಗೂ ಕೈಗೂ ಸ್ಪರ್ಶಕ್ಕೂ ಕಣ್ಣು ಚಕ್ಷುರಿಂದಕ್ಕೂ ತೋರು ಬರದೇ ಇದ್ದದ್ದಾದರೂ ಅದು ಇದ್ದೇ ಇದೆ ಅಂತ ನಾವು ತಿಳ್ಕೊಳ್ತೀವೋ. ಉಪಾಯಾಂತರದಿಂದ ಅಂದ್ರೆ ನಾಲಿಗೆಯಿಂದ ಅದು ತೋರು ಬರುತ್ತಾ ಇರೋದೇ ಆದ್ದರಿಂದ ಅಲ್ಲಿ ನೀರಲ್ಲಿ ಉಪ್ಪು ಇದ್ದೇ ಇದೆ ಅಂತ ಹೇಗೆ ತೀರ್ಮಾನವಾಗುತ್ತೋ ಅದೇ ರೀತಿ ಅತ್ರೈವ ಅಂದ್ರೆ ಇಲ್ಲಿಯೇ ಅಂದ್ರೆ ಈ ತೇಜೋಬಂಧಗಳ ಕಾರ್ಯವಾಗಿರೋ ದೇಹವೆಂಬ ಶೃಂಗದಲ್ಲಿ, ಶೃಂಗ ಅಂದ್ರೆ ಕಾರ್ಯ, ದೇಹವೆಂಬ ಕಾರ್ಯ, ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಆ ಸತ್ತು ಅದು ಆ ಚಿತ್ತು ಪೂರ್ತಿ ತುಂಬಿಕೊಂಡಿದೆ, ಸೇರ್ಕೊಂಡಿದೆ. ತೇಜೋಬಂಧವಾದ ಕಾರ್ಯವಾಗಿರುವ ಶೃಂಗವಾದ ತೇಜೋ ಕಾರ್ಯ ಅಂದ್ರೆ ಶೃಂಗವಾಗಿರುವ ದೇಹದಲ್ಲಿ ಇದೇನು ವಾವಕಿಲ ಇತಿ ಆಚಾರ್ಯೋಪದೇಶ ಸ್ಮರಣ ಪ್ರದರ್ಶನಾರ್ಥವು ಆಚಾರ್ಯೋಪದೇಶ ಸ್ಮರಣ ಪ್ರದರ್ಶನಾರ್ಥವು. ಅತ್ರ ವಾವಕಿಲ ಅಂತ ಮಂತ್ರ ಇದೆ. ವಾವ ಕಿಲಾತ ಆ ಎರಡು ನಿಪಾತ ಅವ್ಯಯ ಅದು. ಅದರ ಅರ್ಥ ಏನು ಅಂದ್ರೆ ಅದು ಅಲ್ಲಲ್ವೇ, ಹಾಗೆ ಅಲ್ವೇ, ಅಲ್ಲೇ ಅಲ್ವೇ, ಅಲ್ಲೇ ಅಲ್ಲವೇ ಅನ್ನೋ ಅರ್ಥದಲ್ಲಿ ಆಚಾರ್ಯರ ಉಪದೇಶವನ್ನ ನೆನಪಿಗೆ ತಂದು ಕೊಡೋದಕ್ಕೋಸ್ಕರವಾಗಿ ಹಾಕಿದಂತ ನಿಪಾತ ವಾವ ಕಿಲ. ಅತ್ರ ವಾವ ಇಲ್ಲಿಯೇ ಈ ನಿನ್ನ ತೇಜೋಬಂಧಗಳ ಶೃಂಗವಾದ ಕಾರ್ಯವಾಗಿರುವ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿಯೇ ಆ ಸತ್ತು ಅಡಗಿದೆ, ಆ ಚಿತ್ತು ಅಡಗಿದೆ. ನೀ ಇಲ್ಲೇ ಗುರುತಿಸ್ಕೋಬೇಕು. ಇಲ್ಲಿ ಕಂಡ್ಕೊಂಡ್ರೆ ಜಗತ್ತೆಲ್ಲ ಸೇರ್ ಬರುತ್ತೆ. ಇಲ್ಲಿ ಕಂಡ್ಕೊಂಡ್ರೆ ಜಗತ್ತೆಲ್ಲ ನೋಡ್ತೀನಿ ಹೊಡೆದು ಸಿಗಲ್ಲ ಅದು. ಯದ್ಯಪಿ ಜಗತ್ತೆಲ್ಲ ಸತ್ತಿನ ಕಾರ್ಯವೇ ಆದರೂ, ಜಗತ್ತೆಲ್ಲವೂ ಸತ್ತಿನ ಕಾರ್ಯವೇ, ಎಲ್ಲವೂ ಇದೇ ಇದೆ ಇದೆ ಅಂತ ತೋರ್ಬಂದ್ರು ಕೂಡ ತನ್ನ ಒರಿಜಿನಲ್ ರೂಪದಿಂದ ಅಲ್ಲಿ ತೋರ್ಬರಲ್ಲ. ಅಲ್ಲಿ ಬುರ್ಕ ಇದೆ. ಏನ್ ಬುರ್ಕ? ನಾಮ ರೂಪ ಅಂತ ಒಂದು ಬುರ್ಕ ಇದೆ. ನಾಮರೂಪಗಳ ಬುರ್ಕ ಹಾಕೊಂಡು ತೋರೋದ್ರಿಂದ ಹೊರಗಡೆ ಅಲ್ಲಿ ಒರಿಜಿನಲ್ ಸತ್ತು ಚಿತ್ತು ತೋರಲ್ಲ. ಆದ್ರೆ ನಮ್ಮ ಹೃದಯ ಬುದ್ಧಿ ಸಾಕ್ಷಿಯಾಗಿರೋ ಸ್ವರೂಪದಲ್ಲಿ ಅಲ್ಲಿ ಬುರ್ಕೆ ಇಲ್ಲ, ಅಲ್ಲಿ ಒರಿಜಿನಲ್ ರೂಪದಿಂದ ತೋರ್ಬರುತ್ತೆ. ಎಲ್ಲಿ ಒರಿಜಿನಲ್ ರೂಪದಿಂದ ತೋರ್ಬರುತ್ತೆ, ನಿಜವಾದ ರೂಪದಿಂದ ತೋರ್ಬರುತ್ತೋ ಅಲ್ಲಿ ಗುರ್ತಿಸ್ಕೋಬೇಕು, ಅಲ್ಲಿ ಐಡೆಂಟಿಫೈ ಮಾಡಬೇಕು. ಅಲ್ಲಿ ಗುರ್ತಿಸ್ಕೊಂಡ್ರೆ ಎಲ್ಲಾ ಕಡೆ ಅದೇ ಇದೆ ಅಂತ ಗೊತ್ತಾಗತ್ತೆ. ಅದ ತಪ್ಪು ತಿಳ್ಕೊಂಡಿರೋದು ಎಲ್ಲೋ ಅಲ್ಲೇ ಸರಿ ತಿಳ್ಕೊಬೇಕು. ಎಲ್ಲಿ ನಿಜ ರೂಪದಿಂದ ಗೊತ್ತಾಗುತ್ತೋ ಅಲ್ಲೇ ಕಂಡ್ಕೋಬೇಕು. ನಾವು ಮುಂಚೆ ಪ್ರಪಂಚದಲ್ಲಿ ತಪ್ಪು ತಿಳ್ಕೊಂಡಿಲ್ಲ, ಆಮೇಲೆ ಪ್ರಪಂಚದಲ್ಲಿ ನಿಜ ರೂಪದಿಂದ ತೋರ್ಬರೋದು ಇಲ್ಲ. ಸತ್ತು ಪ್ರಪಂಚದಲ್ಲಿ ಇವಾಗ ಕುರ್ಚಿ ನೋಡಿದ್ರೆ ಇರುವ ಕುರ್ಚಿ ತೋರ್ಬರುತ್ತೆ, ಆದ್ರೆ ಬರೀ ಇರುವ ತೋರ್ಬರಲ್ಲ. ಆ ಕುರ್ಚಿನ ಹೆಸರು, ಆ ಆಕಾರ, ಅದು ಅಲ್ಲಿರೋ ಇರುವ ಅನ್ನೋದನ್ನ ಮರೆ ಮಾಡುತ್ತೆ. ಆ ನಾಮರೂಪಗಳು ಅದರಲ್ಲಿ ಅಡಗಿರುವಂತಹ ಸತ್ತು ಚಿತ್ತನ್ ಮರೆ ಮಾಡುತ್ತೆ. ಎಲ್ಲ ಪ್ರಪಂಚದ ಎಲ್ಲಾ ಜಾಗದಲ್ಲೂ ಹಾಗೆ ಆಗುತ್ತೆ. ಅದಕ್ಕೆ ಇಡೀ ಜಗತ್ತೆಲ್ಲವೂ ಸತ್ತಿನ ಕಾರ್ಯವೇ ಆದರೂ ಅಥವಾ ಚಿತ್ತಿನ ಕಾರ್ಯವೇ ಆದರೂ ಅಲ್ಲಿ ಗುರ್ಸೋಕ್ಕಾಗಲ್ಲ. ಆದರೆ ನಮ್ಮ ಬುದ್ಧಿಗೆ ಸಾಕ್ಷಿಯಾದ ಜಾಗದಲ್ಲಿ ಅಲ್ಲಿ ಬೆರಕೆ ಇಲ್ಲ. ಅದಕ್ಕೆ ನಾಮರೂಪ ರಹಿತ, ಅದು ನಾಮರೂಪ ರಹಿತವಾದ ಅನುಭವ ಇದೆಯಲ್ಲ, ಅಲ್ಲಿ ಅದರ ಸ್ವರೂಪವನ್ನು ನಾವು ಗುರುತಿಸ್ಕೊಂಡ್ವಿ ಅಂದ್ರೆ ಹೊರಗಡೆ ಎಲ್ಲ ಅದೇ ಇರೋದು ಎಲ್ಲಾ ಕಡೆಗೂ ಗೊತ್ತಾಗತ್ತೆ. ಅದು ಆಮೇಲೆ ತಪ್ಪು ತಿಳ್ಕೊಂಡಿರೋದು ಅಲ್ಲೇ ಫಸ್ಟ್ ತಪ್ಪು ತಿಳ್ಕೊಂಡಿರೋದಲ್ಲೇ ಬುದ್ಧಿಯಲ್ಲಿ ನಾನು ರೂಪದ ಫಸ್ಟ್ ತಪ್ಪು ತಿಳ್ಕೊಂಡಿದ್ದೀವಿ. ತಪ್ಪು ತಿಳ್ಕೊಂಡಿರೋ ಜಾಗ ಅದಾದ್ದರಿಂದಲೂ ಆ ಬುದ್ಧಿಯ ಸಾಕ್ಷಿಯಾಗಿ ತನ್ನ ಒರಿಜಿನಲ್ ರೂಪದ ತೋರ್ಬರೋದ್ರಿಂದಲೂ ನಾವು ಅಲ್ಲಿ ತಿಳ್ಕೊಳ್ಬೇಕೇ ಹೊರತು ಪ್ರಪಂಚದಲ್ಲಿ ಪರಮಾತ್ಮನ ತಿಳ್ಕೊಳಕ್ ಹೋದ್ರೆ ಆಗಲ್ಲ, ತಿಳಿದು ಬರೋದಿಲ್ಲ. ಅವನು ತನ್ನ ರೂಪದಿಂದ, ತನ್ನ ನೈಜ ರೂಪದಿಂದ ಗೊತ್ತಾಗಲ್ಲ. ಅವನು ನೈಜ ರೂಪನೇನೋ, ನಿಜ ರೂಪವಾಗಿರೋದೇ ನೈಜ, ನಿಜಸ್ಯ ಭಾವ ನೈಜಂ. ತನ್ನ ನಿಜ ರೂಪ ಏನಿದೆ ಪರಮಾರ್ಥ ರೂಪ, ಆ ಪರಮಾರ್ಥ ರೂಪವನ್ನ ಈ ಕ್ಲಿಪ್ ತಿಳ್ಕೊಕ್ಕಾಗಲ್ಲ. ಹೌದು, ಈ ಕ್ಲಿಪ್ಪು ಅರಿವಿನಲ್ಲೇ ತೋರ್ತಾ ಇದೆ, ಇರುವಿನಲ್ಲೇ ತೋರ್ತಾ ಇದೆ. ಅರಿವು ಬಿಟ್ಟು ಇಲ್ಲ ಇದು. ಆದ್ರೂ ಬರೀ ಅರಿವು ಇರುವುದು ಇಲ್ಲಿ ನೋಡೋಕ್ಕಾಗಲ್ಲ. ಈ ಹಳದಿ ಬಣ್ಣ, ಈ ಕ್ಲಿಪ್ಪು ಅಂತ ಒಂದು ಆಕಾರ, ಈ ಹೆಸರು ಅದನ್ನ ಮುಚ್ಚಾಕತ್ತೆ. ಯಾವ್ದನ್ನ?
ಆ ಅರಿವು ಇರುವನ್ನು ಮುಚ್ಚಾಕತ್ತೆ. ಆದ್ರೆ ಇಲ್ಲಿ ನಿಮ್ಗೆ ಬರೀ ಆದರೆ ನಿಮ್ಮ ಒಳಗೆ ಅಂದ್ರೆ ನಿಮ್ಮೊಳಗೆ ನೀವೇ ನಿಮ್ಮೊಳಗೆ ಅಂತ ಬಂದು ಡಬ್ಬಿ ಒಳಗೆ ಪದಾರ್ಥವಾಗಿ ನಿಮ್ಮೊಳಗೆ ಅಂತ ಅಂದ್ರೆ ನೀವು ನಿಮ್ಮೊಳಗೆ ಹಾಗೆ ಮಾಡ್ಕೋಬೇಡಿ. ನಿಮ್ಮೊಳಗೆ ನೀವಾಗಿರೋ ರೂಪದಲ್ಲಿ ಇದು ಅರ್ಥ. ಅಲ್ಲಿ ಒಳಗೆ ಅನ್ನೋದು ಅಲ್ಲಿ ಅಧಿಕರಣ ಸ್ವರೂಪವೇ ಅವಶ್ಯಕವೇ ಹೊರತು ಅಲ್ಲಿ ಅಧಿಕರಣ ಅಧಿಕರ್ತವ್ಯ ಇಲ್ಲ. ನಿಮ್ಮ ಸ್ವರೂಪದಲ್ಲಿ ನಿಮ್ಮೊಳಗೆ ನಿಮ್ಮ ಸ್ವರೂಪದಲ್ಲಿ ಅರ್ಥ. ನೀವಾಗಿರೋ ರೂಪದಲ್ಲಿ ಸರಿಯಾಗಿ ದಿಟ್ಟಿಸಿ ನೋಡಿದರೆ, ಲಕ್ಷಿಸಿ ನೋಡಿದರೆ ಸ್ವಾಮಿ ಹೇಳ್ತಲ್ಲ 6-5 ನೋಡು ಎಲ್ಲವೂ ಬ್ರಹ್ಮವಿದು. 6-5 ನೋಡ್ಬೇಕಂದ್ರೆ ಒಳಹೊಕ್ಕಿ ಅಲ್ಲಿ ತಾನಾದ ಅನುಭವ ರೂಪದಿಂದ ನಿಂತ್ಕೊಂಡಾಗ ಟಕ್ಕನೆ ಗೊತ್ತಾಗುತ್ತಲೇ ಕಣ್ಣು ಬಿಟ್ರೆ ಪ್ರಪಂಚವಲ್ಲ ಅದೇ ಅನಿಸುತ್ತೆ. ಅದು ಆಶ್ಚರ್ಯ. ಅಂದ್ರೆ ಅಲ್ಲಿ ಒಂದು ಸಲ ಗೊತ್ತಾಯ್ತು ಅಂತ ಕಣ್ಣು ಬಿಟ್ಟ ಅಂದ್ರೆ ಪ್ರಪಂಚವೇ ಇಲ್ಲ, ನಾಮರೂಪವೇ ಇಲ್ಲ, ಇರೋದೆಲ್ಲ ಅದು ಒಂದೇ. ಎಂಥದ್ದು ಇದು ಆಶ್ಚರ್ಯ, ಏನು ಅದ್ಭುತ, ಏನು ವಿಶೇಷ ಅಂತ ಹೇಳಿ ಅವಾಗ ಅವನಿಗೆ ಹೊಸ ಕಣ್ಣು ಕೊಟ್ಟಂಗಾಗುತ್ತೆ ಜೀವನಕ್ಕೆ, ಅವನ ಬದುಕಿಗೆ ಹೊಸ ಕಣ್ಣು. ಅಲ್ಲಿವರೆಗೆ ಈ ಚರ್ಮಚಕ್ಷುಷಿನಿಂದ ಈ ದೇಹೇಂದ್ರದಿಂದ ಎಷ್ಟು ಪ್ರಪಂಚವನ್ನು ತಡಕಾಡಿದ್ರು, ಈ ಬದರಿಗೆ ಹೋಗಿ, ಕೇದಾರಕ್ಕೆ ಹೋಗಿ, ರಾಮೇಶ್ವರಕ್ಕೆ ಹೋಗಿ, ದ್ವಾರಕಕ್ಕೆ ಹೋಗಿ, ಪುರಿಗೆ ಹೋಗಿ, ಎಲ್ಲರೂ ಹೋಗಿ ಈ ಕಲ್ಲು ಮಣ್ಣು ನೋಡ್ಕೊಂಡ್ ಬರ್ತೀರ ಹೊರತು ಪರಮಾತ್ಮ ನೋಡೋಕ್ಕಾಗಲ್ಲ. ನೀವು ಭಾವನೆ ಮಾಡ್ಬೇಕು. ಅಲ್ಲಿ ಹೋಗ್ಬಿಟ್ಟು ಕಣ್ಮಿಸ್ಕೊಂಡು ಹೀಗೆ ಅನ್ಬೇಕೇ ಹೊರತು ಅಲ್ಲೂ ಕಣ್ಬಿಟ್ರೆ ನಿಮ್ಗೆ ಕಾಣೋದು ಕಲ್ಲೇ ಅಥವಾ ಮಣ್ಣೆ ಅಥವಾ ಲೋಹ. ಪಂಚಭೂತ ಬಿಟ್ಟು ಬೇರೆ ಕಾಣೋದೇ ಇಲ್ಲ. ಅದು ಪಂಚಭೂತದಲ್ಲಿ ವಾಯು ಆಕಾಶ ಕಾಣೋದಿಲ್ಲ. ತೇಜೋಬನ್ನ ಮೂಲೆ ಕಾಣೋದು. ಅದು ತೇಜೋಬನ್ನ ಕಾಣಕ್ಕೆ ಬಡಿಗೆ ಹೋಗ್ಬೇಕಾ, ಕೇದಾರಕ್ಕೆ ಹೋಗ್ಬೇಕಾ? ಎಲ್ಲ ಕಡೆ ಇರೋದು ಅದು ಮುಂದೆ. ಅದರಿಂದ ಎಲ್ಲಿ ಅದರ ಪರಮಾರ್ಥ ರೂಪವು ತೋರಿ ಬರುತ್ತಿದೆಯೋ, ಗೊತ್ತಾಗುತ್ತಿದೆಯೋ, ತಿಳಿದುತ್ತಿದೆಯೋ, ಅಲ್ಲಿ ನಾವು ಅದನ್ನ ಗುರುತಿಸ್ಕೊಂಡಾಗ ಅದಕ್ಕೋಸ್ಕರಾಗಿ ಈ ತೇಜೋಬನ್ನಗಳ ಕಾರ್ಯವಾಗಿರುವ ದೇಹವೆಂಬ ಶೃಂಗದಲ್ಲಿ ಇಲ್ಲೇ ಅಡಗಿದೆ, ಇಲ್ಲೇ ಗುರುತಿಸ್ಕೊಳ್ಳಿ. ನಿಮ್ಮ ಸ್ವರೂಪವಾಗಿದೆ ಅಂತ ಇದ್ದಾರೆ. ನಿಮ್ಮ ಸ್ವರೂಪ ಅಂದ್ರೆ ನೀವೇ ಆಗಿದ್ದೀರಿ ಅಂತ ಅರ್ಥ. ಭಾವಕಿಲ ಇತಿ ಭಾವಕಿಲ ಅನ್ನೋಂಥ 2 ನಿಪಾತವು ಆಚಾರ್ಯರ ಉಪದೇಶವನ್ನ ನೆನಪಿಗೆ ತಂದುಕೊಡೋದಕ್ಕೋಸ್ಕರವಾಗಿ ಬಂದಂತಹ ನಿಪಾತ. ಸತ್ ತೇಜೋಬನ್ನಾದಿ ಶೃಂಗ ಕಾರಣಂ. ಸತ್ ತೇಜೋಬನ್ನಾದಿ ಶೃಂಗ ಕಾರಣಂ. ವಟಬೀಜಾಣಿಮವತ್ ಅಣಿಮವತ್ ವಿದ್ಯಮಾನಮೇವ ಇಂದ್ರಿಯೈರ್ನೋಪಲಭಸೆ ನಿಭಾಲಯಸೆ. ಅದು ತೇಜೋಬನ್ನಾದಿ ತೇಜೋಬನ್ನವೇ ಮುಂತಾದವುಗಳ ಶೃಂಗ ಅಂದ್ರೆ ಕಾರ್ಯವಾಗಿರುವ ಆ ಕಾರ್ಯಕ್ಕೆ ಕಾರಣವಾಗಿರುವ ತೇಜೋಬನ್ನಾದಿಗಳೆಂಬ ಶೃಂಗಕ್ಕೆ ಅಂದ್ರೆ ಕಾರ್ಯಕ್ಕೆ ಕಾರಣವಾಗಿರೋದು ಸತ್ತು. ಅದು ಆಲದ ಮರದ ಬೀಜದಲ್ಲಿ ಒಡೆದ್ರೆ ಅಲ್ಲಿ ಹೇಗೆ ಏನು ತೋರಲ್ವೋ, ಬರೀ ದೇಹ ನಿಮ್ಮನ್ನು ಒಡೆದ ತೋರಲ್ಲ. ಆಪರೇಷನ್ ಮಾಡಿದ್ರೆ ಸಿಗಲ್ಲ. ಆಪರೇಷನ್ ಮಾಡಿದ್ರು, ಟೆಲಿಸ್ಕೋಪ್ ಇಟ್ಟು ನೋಡಿದ್ರು, ಯಾವ ಉಪಾಯ ಭೌತಿಕವಾದ ಯಾವ ಉಪಾಯವನ್ನು ಬಳಸಿದ್ರು ಅದು ಗೊತ್ತಾಗಲ್ಲ. ಅದೇ ಬಟ್ಟದ ಆಲದ ಮರದ ಬೀಜದ ಸೂಕ್ಷ್ಮತೆ ಹೇಗೆ ಕಣ್ಣಿಗೆ ಕಾಣಲ್ವೋ, ಅದು ವಿದ್ಯಮಾನಮೇವ, ಅದು ನಿಜವಾಗಿ ಇದೆ. ಅದರ ಶಕ್ತಿ, ಆಲದ ಮರದ ಶಕ್ತಿ ಇದೆ. ಅದು ಆಲದ ಮರದ ಶಕ್ತಿ ಕಾಣಲ್ಲ ನಮಗೆ. ಅದರಂತೆಯೇ ಇಂದ್ರಿಯಗಳಿಂದ ನೀನು ಕಾಣಲಾರೆ ಯಾವುದನ್ನ? ಈ ತೇಜೋಬನ್ನಗಳಿಗೆ ಕಾರಣವಾಗಿರುವ ಸತ್ತನ್ನ, ಈ ಸೂಕ್ಷ್ಮ ರೂಪವನ್ನ, ಜಗತ್ ಕಾರಣವಾದ ಬ್ರಹ್ಮವನ್ನ, ಸತ್ತನ್ನ ಇಂದ್ರಿಯಗಳಿಂದ, ಇಂದ್ರಿಯನ ಮನಸ್ಸು ಸೇರಿಸ್ಕೊಳ್ಳಿ. ಮನಸ್ಸು, ಬುದ್ಧಿ, ಇಂದ್ರಿಯ ಎಲ್ಲ ಯಾವುದರಿಂದಲೂ ನೀವು ಅದನ್ನ ನೋಡೋಕ್ಕಾಗಲ್ಲ. ಮತ್ತೆ ಹೇಗೆ ನೋಡೋದಂದ್ರೆ ಮನಸ್ಸಿನಿಂದಲೇ, ಶುದ್ಧ ಸಂಸ್ಕೃತವಾದ ಮನಸ್ಸಿನಿಂದ ತಾನಾಗಿ ಒಡೆದು ಮೂಡು ತೋರ್ತಾನೆ, ಆತ್ಮನಾಗಿ ತೋರ್ಬರ್ತಾನೆ. ಇದು ಒಂದು ತೋರ್ ಬರೋಲ್ಲ. ನೇದಂ ಯದಿದಮುಪಾಸತೆ ಯನ್ಮನಸ ನ ಮನುಸೆ ಏನಾಹುರ್ಮನೋ ಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಮನಸ್ಸಿನಿಂದಲೂ ಯಾವುದನ್ನು ಅರಿಯುವುದಕ್ಕಾಗೋದಿಲ್ಲವೋ, ಯಾವುದು ಮನಸ್ಸನ್ನು ಅರಿಯುತ್ತಿದೆಯೋ, ಮನಸ್ಸಿಗೆ ಇಂಥ ಗೊತ್ತಾಯಿತು ಅಂತ ಯಾವುದಕ್ಕೆ ಗೊತ್ತಾಗುತ್ತೋ ಅದನ್ನು ಇನ್ನು ಬ್ರಹ್ಮ ಎಂಬುದಾಗಿ ತಿಳಿಬೇಕು. ಇದು ಅಂತ ತೋರು ಬರೋದನ್ನು ಬ್ರಹ್ಮ ಅಂತ ತಿಳಿಬಾರದು ಅಂತ ಮಂತ್ರಕರ್ತ ಕೇನೋಪನಿಷತ್ತು. ಈಗ ವಿದ್ಯಮಾನಮೇವ, ಅಲ್ಲಿ ಇದ್ದದ್ದೇ ಆಗಿದ್ದರೂ ಇಂದ್ರಿಯಗಳಿಂದ ನೀನು ಕಾಣಲಾರೆ, ತಿಳಿಯಲಾರೆ.
ಯಥಾ ಅತ್ರೈವ ಉದಕೆ ಯಥಾ ಅತ್ರೈವ ಉದಕೆ ದರ್ಶನ ಸ್ಪರ್ಶನಾಭ್ಯಾಂ ಅನುಪಲಭ್ಯಮಾನಂ ಲವಣಂ ದರ್ಶನಸ್ಪರ್ಶನಾಭ್ಯಾಂ ಅನುಪಲಭ್ಯಮಾನಂ ಲವಣಂ ವಿದ್ಯಮಾನಮೇವ ವಿದ್ಯಮಾನಮೇವ ಜಿಹ್ವಯಾ ಉಪಲಬ್ಧವಾನಸಿ ಜಿಹ್ವಯಾ ಉಪಲಬ್ಧವಾನಸಿ ಏವಮೇವ ಏವಮೇವ ಅತ್ರೈವ ಕಿಲ ವಿದ್ಯಮಾನಂ ಅತ್ರೈವ ಕಿಲ ವಿದ್ಯಮಾನಂ ಸಜ್ಜಗನ್ಮೂಲಂ ಸಜ್ಜಗನ್ಮೂಲಂ ಉಪಾಯಾಂತರೇಣ ಲವಣಾನಿಮವತ್ ಲವಣಾನಿಮವತ್ ಉಪಲಪ್ಸ್ಯಸೆ ಉಪಲಪ್ಸ್ಯಸೆ ಇತಿ ವಾಕ್ಯಶೇಷಃ. ಇದು ವಾಕ್ಯಶೇಷಃ. ಹೇಗೆ ಇಲ್ಲಿಯೇ ಆ ನೀರಿನಲ್ಲಿಯೇ ದರ್ಶನ ಸ್ಪರ್ಶನ ನೋಡುವುದಕ್ಕೂ ಮುಟ್ಟೋದಕ್ಕೂ ಬರದೇ ಇದ್ದದ್ದಾದ ಉಪ್ಪು ಅಲ್ಲಿ ಇದ್ದದ್ದಾದರೂ ನಾಲಿಗೆಯಿಂದ ಹೇಗೆ ಕಟ್ಕೊಂಡ್ಯೋ ನೀನು ಉಪ್ಪಿದೆ ಅಂತ. ನೆನ್ನೆ ಕಣ್ಣಿನ ನೋಡಿದೆ, ಕೈಯಿಂದ ಮುಟ್ಟಿದೆ, ಇವತ್ತು ಕಣ್ಣಿಗೂ ಕಾಣ್ತಿಲ್ಲ, ಕೈಗೂ ಸಿಗ್ತಾ ಇಲ್ಲ, ಆದ್ರೂ ನಾಲಿಗೆಯಿಂದ ಉಪ್ಪಿದೆಯಪ್ಪ, ನೀರೆಲ್ಲ ಉಪ್ಪಿದೆ, ನೀರೆಲ್ಲ ಉಪ್ಪಾಗಿದೆ ಅಂತ ಹೇಳಿ ಉಪ್ಪನ್ನ ಹೇಗೆ ಬೇರೆ ಇಂದ್ರಿಯದಿಂದ ಕಂಡುಕೊಂಡೆಯೋ ಅದೇ ರೀತಿ ಇಲ್ಲಿಯೇ ಈ ತೇಜೋಬಂಧಗಳಲ್ಲೇ ಅಥವಾ ತೇಜೋಬಂಧ ಕಾರ್ಯವಾದ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿಯೇ ಸತ್ಯೆಂಬ ಜಗತ್ತಿನ ಮೂಲವು, ಅದೇ ಜಗತ್ತಿಗೆ ಮೂಲ ಕಾರಣ. ಹೇಗೆ ಆಭರಣ ಚಿನ್ನ ಮೂಲವೋ ಫರ್ನಿಚರ್ಗಳ ಮರ ಮೂಲವೋ ಈ ನಾಮರೂಪಾತ್ಮಕ ಜಗತ್ತಿಗೆಲ್ಲ ಸತ್ಯ ಮೂಲ. ಸತ್ಯೆಂಬ ಜಗತ್ ಮೂಲವನ್ನ ಉಪಾಯಾಂತರದಿಂದ, ಅಂದ್ರೆ ಇದ್ಯಾವ ಉಪಾಯ? ಶಾಸ್ತ್ರಾಚಾರ್ಯೋಪದೇಶ ಶಮದಮಾದಿಗಳಿಂದ ಸಂಸ್ಕೃತಗೊಂಡ ಅಂತಃಕರಣ ಉಪಾಯ, ಅನುಭವವೇ ಉಪಾಯ ಅಂತ ಹೇಳ್ಬೇಕು. ಅನುಭವವೆಂಬ ಕಣ್ಣಿನಿಂದ ಲವಣದ ಸೂಕ್ಷ್ಮತೆಯನ್ನ ನಾಲಿಗೆಯಿಂದ ಕಂಡುಕೊಂಡ ಹಾಗೇನೆಯೇ ನೀನು ಕಂಡುಕೊಳ್ಳುವೆ. ನೀನು ಆ ರೀತಿ ಇಂದ್ರಿಯ ಬಿಡು, ಆ ಸತ್ತನ್ನು ಕಂಡ್ಕೊಳ್ಳೋಕ್ಕೆ ಇಂದ್ರಿಯವನ್ನು ಬಳಸಬೇಡ, ಮನಸ್ಸನ್ನು ಬಳಸಬೇಡ, ಬುದ್ಧಿ ಬಳಸಬೇಡ, ಕೇವಲ ನೀನಾಗಿ ಉಳಿಯುವುದರ ಮೂಲಕ ಕಂಡ್ಕೊ. ನೀನು ಅಲ್ಲದಷ್ಟನ್ನು ಇದನ್ನಾಹಂ ಅಂತ ಯಾವ್ಯಾವ್ದು ಆಬ್ಜೆಕ್ಟ್ ಆಗಿದೆ ನಾನಲ್ಲ ಅಂತ ಎಲ್ಲವನ್ನು ಬಿಟ್ಟು, ಯಾವ ಒಂದು ಅನುಭವದ ಬಲದಿಂದ ಎಲ್ಲವನ್ನು ಬಿಟ್ಟೆಯೋ ಇದು ನಾನಲ್ಲ ಇಲ್ಲ ಅಂತ ಯಾವ ಅನುಭವವನ್ನು ಬಿಡೋಕ್ಕಾಗೋದಿಲ್ಲ. ಯಾಕೆ? ಅದೇ ಅನುಭವ, ಇದು ಅನುಭವ ಸ್ವರೂಪ. ಯಾವುದೇ ಒಂದು ಅನುಭವದ ಬೇಸಿಸ್ ಮೇಲೆ ಎಲ್ಲವನ್ನು ಇದಲ್ಲ ಅಂತ ಬಿಟ್ಟೆ, ಆಗ ಯಾವುದೋ ಒಂದು ಬಿಡಕ್ಕಾಗದೇ ಇರೋ ಸ್ವರೂಪ ಇದೆಯಲ್ಲ, ಅದೇ ಬ್ರಹ್ಮ ಸ್ವರೂಪ, ಅದೇ ಆತ್ಮ ಸ್ವರೂಪ, ಅದೇ ಸತ್ ಸ್ವರೂಪ, ಚಿತ್ ಸ್ವರೂಪ, ಆನಂದ ಸ್ವರೂಪ. ಅದೇ ಆಗಿದ್ದೀವಿ ನಾವು, ಅದನ್ನ ನಾವು ಯಾವಾಗಲೂ ಬಿಡಕ್ಕಾಗಲ್ಲ, ಬಿಡೋದಲ್ಲ ಅದು. ಆಗ ನಮ್ಮ ಪಾಲಿಗೆ ಬಿಟ್ಟಂತಾಗಿದೆ. ದೇಹಾದಿಗಳು ನಾನಾದಾಗ ನಮ್ಗೆ ಅದು ಅಲ್ವನೋ ಅನ್ನೋ ಹಾಗೆ ಆಗಾಗಿದೆ. ಇದಕ್ಕೆ ಅಜ್ಞಾನ, ತಪ್ಪಿರುಳಿಕೆ, ಭ್ರಾಂತಿ ಜ್ಞಾನ, ಮಿಥ್ಯಾಜ್ಞಾನ ಬೇರೆ ಬೇರೆ ಹೆಸರು ಕೊಡ್ತಾರೆ. ಅಣಿಮವಚನ ಲವಣದ ಸೂಕ್ಷ್ಮತೆಯನ್ನ ನಾಲಿಗೆಯಿಂದ ಅರಿತಂತೆಯೇ ಈ ಜಗನ್ಮೂಲವಾದಂತಹ ಸತ್ತನ್ನು ನೀನು ಇಲ್ಲಿಯೇ ಕಾಣುವೆ, ಗೊತ್ತಾಗತ್ತೆ. ಇಲ್ಲಿ ಈ ಯಾವ ಅನುಭವವನ್ನು ಕಂಡ್ಕೊಳ್ತೀಯೋ ಆ ಅನುಭವ ರೂಪನಾದ ಸತ್ತು ಐತದಾತ್ಮ್ಯಮಿದಂ ಸರ್ವಂ. ತೇಜೋ ಅಣಿಮಾ ಐತದಾತ್ಮ್ಯಮಿದಕಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ ತಥಾ ಸೌಮ್ಯೇತಿ ಹೋವಾಚ. ಸಹ ಯಃ ಏಷ ಇಷ್ಟೆಲ್ಲ ಬಂದು ಓದಲ್ವಾ? ಸಹ ಯಃ ಏಷಃ ಅಣಿಮಾ ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸಹ ಆತ್ಮಾ ತತ್ ತ್ವಂ ಅಸಿ ಶ್ವೇತಕೇತೋ ಇತಿ ಭೂಯಃ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹ ಉವಾಚ. ಇದೇ ಕಪ್ಪ ಈ ತೇಜೋಬಂಧಗಳೆಂಬ ಕಾರ್ಯದಲ್ಲೆಲ್ಲ ಅನುಗತವಾಗಿರುವ ಸೂಕ್ಷ್ಮವಾದ ತತ್ವ ಇದೆ. ಯಾವುದೋ ಸತ್ತೆ, ಅದನ್ನೇ ಎಲ್ಲವೂ ಆತ್ಮವಂತವಾಗಿದೆ, ಆತ್ಮವುಳ್ಳದ್ದಾಗಿದೆ, ಅದೇ ಸತ್ಯ, ಅದೇ ಆತ್ಮ, ಅದೇ ನೀನಾಗಿರುವೆ ಎಲಿ ಶ್ವೇತಕೇತುವೆ ಎಂದ. ಮತ್ತೆ ಅವನು ಭೂಯೇಮ ಭಗವಾನ್ ವಿಜ್ಞಾಪಯಿತು ಅಂದ. ಮತ್ತೊಮ್ಮೆ ತಿಳಿಸ್ಕೊಡಿ ಇಂದ. ಮತ್ತೇನು ಸಂಶಯ ಅವನಿಗೆ? ನೀವು ಉಪಾಯಾಂತರದಿಂದ ಕಟ್ಕೊಳ್ಬಹುದು ಅಂದ್ರಲ್ಲ, ಅದು ಯಾವ್ದು ಉಪಾಯ ಅಂತ ಕೇಳಿ ಇದ್ದಾನೆ. ಬೇರೊಂದು ಉಪಾಯದಿಂದ ನೀವು ಕಂಡುಕೊಳ್ಳಬಹುದು ಅಂದ್ರಲ್ಲ, ಹಸದ ಆ ಉಪಾಯ ಹೇಳಿ, ಯಾವ ಉಪಾಯದಿಂದ ನಾನು ಕಂಡುಕೊಳ್ಳಬಹುದು ಆ ತತ್ವವನ್ನ ಅಂತ ಕೇಳಿದ್ದಕ್ಕೆ, ಆಯ್ತಪ್ಪ ಹೇಳ್ತೀನಿ ಯಾವ ಉಪಾಯದಿಂದ ಕಂಡುಕೊಳ್ಬಹುದು ಅಂತ ಹೇಳಿ ಯಥಾ ಸೌಮ್ಯೇತಿ ಹೋವಾಚ. ಹಾಗೆ ಆಗಲಿ, ನಿಂಗೆ ಹೇಳ್ಕೊಡ್ತೀನಿ. ಆ ಉಪಾಯ ಅಂತ ಯಾವ ಉಪಾಯದಿಂದ ಆ ಸತ್ವ ನೀನು ಕಂಡುಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿ ಅಪ್ಪ ಪ್ರತಿಜ್ಞೆ ಮಾಡಿದ. ಸಯ ಇತ್ಯಾದಿ ಸಮಾನಂ.
ಸಯ ಇತ್ಯಾದಿ ಸಮಾನಂ. ಏಷೋ ಅಣಿಮಾನಕ್ಕೆ ಹಿಂದಿನಂತೆ ವ್ಯಾಖ್ಯಾನ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಎಂದ್ರು. ಯಜ್ಜೇವಂ ಲವಣಾನಿಮವತ್ ಯದ್ಯೇನಂ ಲವಣಾನಿಮವತ್ ಇಂದ್ರಿಯೈರನುಪಲಭ್ಯಮಾನಮಪಿ ಇಂದ್ರಿಯೈರನುಪಲಭ್ಯಮಾನಮಪಿ ಜಗನ್ಮೂಲಂ ಸತ್ ಜಗನ್ಮೂಲಂ ಸತ್ ಉಪಾಯಾಂತರೇಣ ಉಪಲಬ್ಧುಂ ಶಕ್ಯತೆ. ಉಪಾಯಾಂತರೇಣ ಉಪಲಬ್ಧುಂ ಶಕ್ಯತೆ. ಯದುಪಲಂಭಾತ್ ಕೃತಾರ್ಥಸ್ಯಾಂ ಯದುಪಲಂಭಾತ್ ಕೃತಾರ್ಥಸ್ಯಾಂ ಅನುಪಲಂಭಾತ್ ಅಕೃತಾರ್ಥಸ್ಯಾಮಹಂ. ಅನುಪಲಭ್ಯಮಾನಾಚ ಅಕೃತಾರ್ಥಸ್ಯ ಎಲ್ಲ ಅನುಪಲಭ್ಯಮಾನ ಇದೆ. ಅನುಪಲಂಭಾಚ ಅನುಪಲಂಭಾಚ ಅಕೃತಾರ್ಥಸ್ಯಾಮಹಂ. ತಸ್ಯೋಪಲಬ್ಧೌ ಕಃ ಉಪಾಯಃ. ತಸ್ಯೋಪಲಬ್ಧೋ ಕಃ ಉಪಾಯಃ. ಇತ್ಯೇತದ್ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತಿ ದೃಷ್ಟಾಂತೇನ. ಇತ್ಯೇತದ್ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯಿತು ದೃಷ್ಟಾಂತೇನ. ತಥಾ ಸೌಮ್ಯ ಇತಿ ಹೋವಾಚ. ತಥಾ ಸೌಮ್ಯ ಇತಿ ಹೋವಾಚ. ನೀವು ಹೇಳೋ ಹಾಗೇನೆ ಸೂಕ್ಷ್ಮವಾದಂತಹ ಉಪ್ಪನ್ನ ಬೇರೆ ಇಂದ್ರಿಯದಿಂದ ಅರಿಬಹುದು ಅಂತ ಹೇಗೆ ತೋರಿಸ್ಕೊಟ್ರೋ, ಈ ಕಣ್ಣು ಕೈಗೆ ಸಿಗದೆ ಇದ್ದದ್ದಾಗಿದ್ದರೂ ನಾಲಿಗೆಯಿಂದ ಹೇಗೆ ತೋರ್ಕೊಂಡ್ವೋ, ಅದೇ ಈ ಜಗತ್ತಿಗೆ ಮೂಲವಾಗಿರ್ತಕ್ಕಂತಹ ಒಂದು ತತ್ವ ಕಣ್ಣಿಗೆ ಸಿಗದೆ ಹೋದರೂ ತೋರಿ ಬರದೆ ಹೋದರೂ ಕೂಡ ಉಪಾಯಾಂತರದಿಂದ ಕಂಡ್ಕೋಬಹುದು ಅಂತಂತ ಇದ್ದೀರಲ್ಲ ನೀವು. ಉಪಾಯಾಂತರದಿಂದ ಅಂದ್ರೆ ಯಾವುದೋ ಬೇರೆ ಉಪಾಯ ಇದೆ, ಅದನ್ನ ಕಂಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀರಲ್ಲ. ಉಪಾಯ ಸಿಕ್ಕಿದೆ. ಯದುಪಲಂಭ ಯಾವುದನ್ನು ಕಂಡ್ಕೊಳ್ಳೋದ್ರಿಂದ ನಾನು ಕೃತಾರ್ಥನಾಗ್ತೀನೋ, ಕಂಡ್ಕೊಳ್ಳದೆ ಹೋದ್ರೆ ಅನುಪಲಂಬ ಅಕೃತಾರ್ಥಸ್ಯ, ಕೃತಾರ್ಥನಾಗದೇ ಇದ್ದವನಾಗುತ್ತೇನೋ. ಕಂಡ್ಕೊಂಡ್ರೆ ಕೃತಾರ್ಥನಾಗ್ತೀನಿ, ಕಂಡ್ಕೊಳ್ಳದೆ ಹೋದ್ರೆ ಜನ್ಮ ವೇಸ್ಟು, ವ್ಯರ್ಥ ಆಗುತ್ತೋ ಅಂತ ಒಂದು ಕಂಡ್ಕೊಳ್ಳೋ ಉಪಾಯವನ್ನ ಯಾವುದದು ಅದನ್ನು ಹೇಳಿ. ಯಾವ ಉಪಾಯದಿಂದ ನಾನು ಜಗನ್ಮೂಲವಾದ ಸತ್ತನ್ನ ಕಂಡುಕೊಂಡೇನು, ತಿಳಿದುಕೊಂಡೇನು, ಅದನ್ನು ಪೂಜ್ಯರಾದ ತಾವು ದೃಷ್ಟಾಂತ ಕೊಟ್ಟು ನಂಗೆ ಹೇಳಿ. ಬರೀ ಹೇಳಿದ್ರೆ ಆಗಲ್ಲ, ಈ ಉಪಾಯ ಅಂದ್ರೆ ಹೇಳ್ಬೇಡಿ, ಅದಕ್ಕೊಂದು ದೃಷ್ಟಾಂತ ಕೊಟ್ಟು ಉಪಾಯ ಹೇಳ್ಬೇಕು. ನೀವು ಉಪಾಯಕ್ಕೂ ಒಂದು ದೃಷ್ಟಾಂತ ಬೇಕು. ಆಗಲಪ್ಪ ಹೇಳ್ತೀನಿ ಮಗನೇ, ನೀನ್ ತಿಳ್ಕೊಳ್ಬಿಡ್ತೀನಿ ಹೊರಟ್ರೆ ನನಗೆ ನಿನಗೆ ತಿಳಿಸ್ಕೊಳ್ದಾದ್ರೆ ಇನ್ಯಾರು ಹೇಳ್ಕೊಡ್ಬೇಕೋ, ನಿನಗೂ ತಿಳಿಸ್ಕೊಡ್ದೆ ಬಚ್ಚಿರ್ಬೇಕಾದಂಥ ವಿಚಾರ ಇಲ್ಲ. ನನಗೆ ನೀನು ಅತ್ಯಂತ ಪ್ರಿಯ ಮಗ, ಅವನು ಪ್ರಾಣ, ಅತ್ಯಂತ ಪ್ರಿಯತಮನಾದ ಮಗನಾದ್ರಿಂದ ಸಮಸ್ತ ವೇದಗಳು ಪಾರಂಗತನಾಗಿದ್ದಾನೆ. ಅವನ ಆಸಕ್ತಿಯಿಂದ ಕೇಳ್ತಾ ಇದ್ದಾನೆ. ಇವನಿಗಲ್ಲದೆ ಇನ್ಯಾರಿಗೂ ನಾನು ಹೇಳಬೇಕು ಅಂತ ಹೇಳಿ ಅಂದ್ಕೊಂಡು ಆಯ್ತಪ್ಪ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಅಪ್ಪ ಹೊರಡ್ತಾ ಇದ್ದಾನೆ. ಯಥಾ ಸೌಮ್ಯ ಪುರುಷಂ ಗಂಧಾರೇಭ್ಯಃ ಅಭಿನದ್ಧಾಕ್ಷಮಾನೀಯ ತತೋ ಅತಿಜನೇ ವಿಸೃಜೇತ್. ಯಥಾ ತತ್ರ ಪ್ರಾಂಗ್ವಾ ಉದಂಗ್ವಾ ಅಧರಾಂಗ್ವಾ ಪ್ರತ್ಯಂಗ್ವಾ. ಸ ಯಥಾ ತತ್ರ ಪ್ರಾಂಗ್ವಾ ಉದಂಗ್ವಾ ಅಧರಾಂಗ್ವಾ ಪ್ರತ್ಯಂಗ್ವಾ ಪ್ರಥಮಾಗೀತ ಅಭಿನದ್ಧಾಕ್ಷ ಆನೀತೋ ಅಭಿನದ್ಧಾಕ್ಷೋ ವಿಸೃಷ್ಟ ಇತಿ. ಅಭಿನದ್ಧಾಕ್ಷ ಆನೀತೋ ಅಭಿನದ್ಧಾಕ್ಷೋ ವಿಸೃಷ್ಟಃ. ತಸ್ಯ ಯಥಾ ಅಭಿನಹನಂ ಪ್ರಮುಚ್ಯ ಪ್ರಬ್ರೂಯಾತ್. ತಸ್ಯ ಯಥಾ ಅಭಿನಹನಂ ಪ್ರಮುಚ್ಯ ಪ್ರಬ್ರೂಯಾತ್. ಏತಾಂ ದಿಶಂ ಗಂಧಾರಾಃ ಏತಾಂ ದಿಶಂ ವ್ರಜೇತಿ. ಏತಾಂ ದಿಶಂ ಗಂಧಾರಾಃ ಏತಾಂ ದಿಶಂ ವ್ರಜೇತಿ. ಸ ಗ್ರಾಮಾತ್ ಗ್ರಾಮಂ ಪೃಚ್ಛನ್. ಸ ಗ್ರಾಮಾತ್ ಗ್ರಾಮಂ ಪೃಚ್ಛನ್. ಪಂಡಿತೋ ಮೇಧಾವಿ ಗಂಧಾರಾನೇವೋಪಸಂಪದ್ಯೇತ. ಪಂಡಿತೋ ಮೇಧಾವಿ ಗಂಧಾರಾನೇವೋಪಸಂಪದ್ಯೇತ. ಏವಮೇವ ಯಃ ಆಚಾರ್ಯವಾನ್ ಪುರುಷೋ ವೇದ. ಏವಮೇವ ಇಹ ಆಚಾರ್ಯವಾನ್ ಪುರುಷೋ ವೇದ. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷ್ಯೇ ಅಥ ದಂಪತ್ಸ್ಯ ಇತಿ. ಯಥಾ ಸೌಮ್ಯ ಪುರುಷಂ ಗಂಧಾರೇಭ್ಯಃ ಅಭಿನದ್ಧಾಕ್ಷಮಾನೀಯ ತಂತತೋ ಅತಿಜನೇ ವಿಸೃಜೇತ್. ಸ ಯಥಾ ತತ್ರ ಪ್ರಾಂಗ್ವಾ ಉದಂಗ್ವಾ ಅಧರಾಂಗ್ವಾ ಪ್ರತ್ಯಂಗ್ವಾ ಪ್ರಥಮಾಗೀತ ಅಭಿನದ್ಧಾಕ್ಷ ಆನೀತಃ ಅಭಿನದ್ಧಾಕ್ಷೋ ವಿಸೃಷ್ಟಃ. ತಸ್ಯ ಯಥಾ ಅಭಿನಹನಂ ಪ್ರಮುಚ್ಯ ಪ್ರಬ್ರೂಯಾತ್. ಏತಾನ್ ದಿಶಂ ಗಂಧಾರಾಃ ಏತಾನ್ ದಿಶಂ ವ್ರಜೇತಿ. ಸ ಗ್ರಾಮಾತ್ ಗ್ರಾಮಂ ಪೃಚ್ಛನ್. ಪಂಡಿತೋ ಮೇಧಾವಿ ಗಂಧಾರಾನೇವೋಪಸಂಪದ್ಯೇತ. ಏವಮೇವ ಇಹ ಆಚಾರ್ಯವಾನ್ ಪುರುಷೋ ವೇದ. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷ್ಯೇ ಅಥ ದಂಪತ್ಸ್ಯ ಇತಿ. ಯಥಾ ಸೌಮ್ಯ ಪುರುಷಂ ಗಂಧಾರೇಭ್ಯಃ ಅಭಿನದ್ಧಾಕ್ಷಂ
आनीय तं ततः अतिजने विसृजेत् सः यथा तत्र ಪ್ರಾಂಗ್ प्राङ् वा अधराङ् ಅಧರಂಗಲೋ उदङ् वा प्रत्यक् ಅಧರಾಂಗ್ अधराङ् वा ಯಾಕೆ ಗೊತ್ತಾಗಲ್ವಾ ಬಿಟ್ಬಿಟ್ರಿಯ ಜಂಪ್ ಮಾಡಿದ್ಯ प्रत्यक् वा प्रथमा गीता अभिनद्धाक्षम् आनीतः अभिनद्धाक्षः विसृष्टः तस्य यथा अभिनहनं प्रमुच्य प्रब्रूयात् एतां दिशं गन्धाराः एतां दिशं व्रजा इति सः ग्रामात् ग्रामं ವ್ರಜಾ ಇತಿ ಯಾವ್ದಂದೆ गुण ग्रामं पृच्छन् पंडितः मेधावी गन्धारान् एव उपसंपद्येत एवम् एव इह आचार्यवान् पुरुषः वेद तस्य तावत् एव चिरं यावत् न विमोक्ष्ये अथ संपत्स्ये इति ನೋಡಪ್ಪ ಮಗು ಸೌಮ್ಯನ ಮಗು ಯಥಾನ ಹೇಗಪ್ಪ ಅಂತಂದ್ರೆ ಒಬ್ಬ ಪುರುಷ ಯಾವ ಪುರುಷನು ಶ್ರೇಷ್ಠಿ ಭಾರಿ ಶಕ್ತಿ ಚಿನ್ನ ವ್ಯಾಪಾರಿ ಚಿನ್ನ ಇಟ್ಕೊಂಡಂತ ಭಾರಿ ಶ್ರೀಮಂತವಾದ ಶಕ್ತಿ ಅವನು ಮೈ ತುಂಬಾ ಇಷ್ಟಪ್ಪದ ಬಂಗಾರ ಸರ ಹಾಕೊಂಡಿದ್ದಾನೆ ಒಂದು ಬ್ರೇಸ್ಲೆಟ್ ಹಾಕೊಂಡಿದ್ದಾನೆ ಉಂಗುರ ಹಾಕೊಂಡಿದ್ದಾನೆ ತುಂಬಾ ಚಿನ್ನ ಇಟ್ಕೊಂಡಿದ್ದಾನೆ ಅವನನ್ನ ಕಳ್ಳರು ಬಂದ್ಬಿಟ್ಟು ಗಂಧಾರ ಅಂತ ಒಂದು ದೇಶ ಆ ದೇಶದಿಂದ ಅಭಿನದ್ಧಾಕ್ಷಂ ಕಣ್ ಕಟ್ಬಿಟ್ಟು ರಾತ್ರಿ ಬಂದ್ಬಿಟ್ಟಿದ್ದಾರೆ ಯಾರು ಗೊತ್ತಾಗ ಹೊಟ್ಟು ಕಣ್ ಕಟ್ಬಿಟ್ಟು ಕರ್ಕೊಂಡ್ಬಂದು ಒಂದು 20-30 ಕಿಲೋಮೀಟರ್ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಅತಿ ಜನ ಯಾರು ಇಲ್ಲದೆ ಇರ್ತಕ್ಕಂಥ ಕಾಡು ಜಾಗದಲ್ಲಿ ಅದನ್ನ ಒಂದು ಮರಕ್ಕೆ ಕಟ್ಟಿಬಿಟ್ಟು ಬಿಟ್ಬಿಟ್ಟಿದ್ದಾರೆ ಬಿಸಿದೇಶಿ ಅವನು ಬಿಟ್ಬಿಟ್ಟು ಎಲ್ಲ ತಗೊಂಡು ಹೋಗಿದ್ದಾರೆ ಅವರು ಆ ಸಾರ ತಗೊಂಡೋದು ಉಂಗುರ ತಗೊಂಡೋದು ಬ್ರೇಸ್ ಎಲ್ಲ ಕದ್ಕೊಂಡು ಹೋದ್ರು ಇವನು ರಾತ್ರಿ ಎಲ್ಲ ಅಲ್ಲೇ ಇದ್ದಾನೆ ಬೆಳಗ್ಗೆ ಕೂಗ್ಕೋತಾ ಇದ್ದಾನೆ ಏನು ಅಂತ ಅಭಿನದ್ಧಾಕ್ಷ ಆನೀದು ಅಭಿನದ್ಧಾಕ್ಷೋ ವಿಶಿಷ್ಟ ಅಂತ ಅಂದೇಳಿ ಅವನ ಪ್ರಾಂಗಣ ಪೂರ್ವದಿಕ್ಕಿಗೆ ಬರ್ರಪ್ಪ ಯಾವ ಸಹಾಯ ಮಾಡ್ರೋ ಪೂರ್ವಕ್ಕೆ ಆಮೇಲೆ ಉದಂಗ ಉತ್ತರ ದಿಕ್ಕಿಗೆ ಅದರ ಕೆಳಕ್ಕೆ ಹಿಂದಕ್ಕೆ ಬಲಗಕ್ಕೆ ಎಲ್ಲಾ ದಿಕ್ಕಿಗೂ ಕೂಗ್ಕೋತಾನೋ ಯಾರು ಬಂದು ಬಿಡ್ರಪ್ಪ ಯಾರಾದ್ರು ಇದು ಮಾಡ್ರಿ ನಂಗೆ ಕಣ್ ಕಟ್ಬಿಟ್ಟಿದ್ದಾರೆ ಕೈ ಕಟ್ಬಿಟ್ಟಿದ್ದಾರೆ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನನ್ನನ್ನು ಕಣ್ಣು ಕಂಬ ಕಟ್ಟಾಕಿ ಕೈ ಕಟ್ಟಾಕ್ಬಿಟ್ಟು ಕಣ್ಣಿಗೂ ಬಟ್ಟೆ ಕಟ್ಬಿಟ್ಟು ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾರಾದ್ರು ಬಂದು ಸಹಾಯ ಮಾಡ್ರಪ್ಪ ಅಂತ ಕಿಚ್ಕೋತಾ ಇದ್ದಾನೆ ಸುಮಾರು ಗಂಟೆಗಟ್ಟಲೆ ಕಿಚ್ಕೋತಾ ಇದ್ದಾನೆ ಅಲ್ಲಿ ತಸ್ಯ ಅವಲ್ಲಿ ಆಗ ಯಾವನೋ ಒಬ್ಬ ಕಾರುಣಿಕ ಪುಣ್ಯಾತ್ಮ ಹಾಲು ಮಾರೋನೋ ಯಾವುದೋ ಊರಿಗೆ ಹೋಗೋನು ಯಾವನೋ ಒಬ್ಬ ಈ ಯಾರು ಕೂಗ್ತಾ ಇದ್ದಾರಲ್ಲ ಏನೋ ಇದು ಮಾಡ್ತಾ ಇದೆಯಲ್ಲ ಆ ಕೂಗನ್ನೇ ಆಲಿಸ್ಕೊಂಡು ಬಂದು ತಸ್ಯ ಅಭಿನಹನ ಅಂದ್ರೆ ಆ ಕಟ್ಟನ್ನ ಅಂತ ಅರ್ಥ ಅಭಿನಹನ ಕಟ್ಟಿಗೆ ಅಭಿನಹನ ಪ್ರಮುಚ್ಚಾನೆ ಮುಂಚೆ ಕಣ್ಣನ್ನು ಬಿಚ್ಚಿದ್ದಾನೆ ಆಮೇಲೆ ಕೈ ಬಿಚ್ಚಿದ್ದಾನೆ ಎಲ್ಲ ಬಿಚ್ಚಿಬಿಟ್ಟು ಯಾರಪ್ಪ ನೀನು ಎಲ್ಲಿಗೆ ಹೋಗ್ಬೇಕು ಅಂತ ನಾನು ಗಂಧಾರ್ ದೇಶನು ಸ್ವಾಮಿ ಗಂಧಾರ್ ದೇಶ ಯಾವ ಕಡೆ ಇದೆ ನಾನು ಎಲ್ಲಿಗೆ ಹೋಗ್ಬೇಕು ನಾನು ಎಲ್ಲಿ ಬಂದಿದ್ದೀನಿ ರಾತ್ರಿ ಹೊತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಹೊತ್ಕೊಂಡ್ಬಂದ್ಬಿಟ್ಟು ಕಾಡು ಮಧ್ಯೆಲ್ಲೋ ಕಟ್ಬಿಟ್ಟಿದ್ದಾರೆ ನಾನು ಬಲಗಡೆ ಹೋಗ್ಬೇಕಾ ಎಡಗಡೆ ಹೋಗ್ಬೇಕಾ ಮುಂದ್ಗಡೆ ಹೋಗ್ಬೇಕಾ ಹಿಂಗೆ ಏನು ಗೊತ್ತಿಲ್ಲ ನಾನು ಗಂಧಾರ ಅಂತ ಒಂದು ದೇಶ ಆ ದೇಶಕ್ಕೆ ಹೋಗ್ಬೇಕು ಅಂತ ಈ ರೀತಿ ಅಂದಾಗ ಅವನು ಹೇಳ್ತಾನೆ ಏತಾಂ ದಿಶಂ ವ್ರಜ ಏತಾಂ ದಿಶಂ ಗ್ರಾಮೇತಿ ಏತಾಂ ದಿಶಂ ಗಂಧಾರ ಏತಾಂ ದಿಶಂ ವ್ರಜ ಈ ದಿಕ್ಕಿಗೆ ಗಂಧಾರ ದೇಶ ಈ ದಿಕ್ಕಿಗೆ ಹೋಗು ಈ ರೀತಿ ಹೋಗು ಅಲ್ಲಿ ಹೋದ್ರೆ ಹಿಂಗೊಂದು ಬೆಟ್ಟ ಸಿಗತ್ತೆ ಆಮೇಲೆ ಬಲಗಡೆ ತಿರ್ಕೋ ಅಲ್ಲಿ ಹೋದ ಒಂದು ಕೆರೆ ಸಿಗತ್ತೆ ಅಲ್ಲೊಂದು ಹಳ್ಳಿ ಬರುತ್ತೆ ಅಲ್ಲಿ ಕೇಳು ಅಲ್ಲಿಂದ ಸೀದೆ ಹೀಗೆ ಹೋದ್ರೆ ನೀನು ಊರಿಗೆ ಹೋಗ್ತೀಯಾ ಅಂತೇಳಿ ಈ ರೀತಿ ಅವನು ಹೇಳ್ತಾನೆ ಪಾಪ ಅವನಿಗೆ ಕರುಣೆ ಇದೆ ಕಾರುಣ್ಯ ಒಂದೇ ಹೇಳಕ್ಕೆ ಇನ್ನೇನು ಕಾರಣ ಇಲ್ಲ ಕಾರುಣ್ಯದ ಒಂದೇ ಕಾರಣದಿಂದ ಪಾಪ ಮನೆಗೆ ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನಿಗೆ ಅಡ್ರೆಸ್ ಕೊಡ್ತಾನೋ ಅವ್ನಿಗೆ ದಿಕ್ಸೂಚಿ ಕೊಟ್ಟು ಅವನಿಗೆ ಕಳಿಸ್ಕೊಡ್ತಾನೋ ಅವನಿಗೆ ಹೋಗೋ ಇದು ಮಾರ್ಗವನ್ನು ತೋರಿಸಿ ಇಂತಿಂತ ಸಿಗತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೋಗು ಅಂತ ಹೇಳಿದಾಗ ಅವನು ಗ್ರಾಮಂ ಪ್ರಚ್ಛನ್ ಒಂದೊಂದು ಊರಿಂದ ಒಂದೊಂದು ಊರು ಕೇಳ್ಕೊಂಡು ಆಯಾ ಊರಿಂದ ಈಗ ಇಲ್ಲಿ ಎಲ್ಲಿ ಹೋಗ್ಬೇಕು ಇಲ್ಲಿ ಬಲಗಡೆ ಹೋಗ್ಬೇಕಾ ಎಡಗಡೆ ಹೋಗ್ಬೇಕಾ ನೇರಕ್ಕೆ ಹೋಗ್ಬೇಕಾ ಅಂತ ಹೇಳಿ ಆಯಾ ಊರಲ್ಲಿ
ತನ್ನ ಗಂಧಾದೇಶ ಕೇಳ್ಕೊಂಡು ಅವನು ಪಂಡಿತ ಮತ್ತು ಮೇಧಾವಿ. ಏನ್ ಪಂಡಿತತ್ವ? ಅವನು ಹೇಳಿದ್ನಲ್ಲ ಇಂಚಿಂತ ಊರು ಬರುತ್ತೆ ಅಂತ, ಅದೆಲ್ಲ ಗ್ಯಾಪ್ ಕಾಟ್ಕೊಂಡು ಪಂಡಿತ. ಮೇಧಾವಿಯಿಂದ ಅದನ್ನ ಇದಾಗಿ ಅದಂತೆ ನಡ್ಕೊಳ್ಳೋದು. ಮುಂಚೆ ಅರ್ಥ ಮಾಡ್ಕೊಳ್ಳೋ ಪಂಡಿತ, ಗ್ಯಾಪ್ ಕಾಟ್ಕೊಳ್ಳೋ ಮೇಧಾವಿ. ಎರಡು ಅವನು ಹೇಳಿದ್ನಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ, ಪಂಡಿತತ್ವ ಇದೆ. ಆಮೇಲೆ ಅದರಲ್ಲಿ ಗ್ಯಾಪ್ ಕಾಟ್ಕೊಂಡಿದ್ದಾನೆ, ಮೇಧಾವಿತ್ವ ಇದೆ. ಪಂಡಿತನಾಗಿ ಮೇಧಾವಿಯಾಗಿದ್ದು ತನ್ನ ಗಂಧಾರ ದೇಶಕ್ಕೆ ಸಂಜೆ ಹೊತ್ತಿಗೋ ಯಾವ ಹೊತ್ತು ಹೋಗಿ ಸೇರ್ಕೊಳ್ತಾನೋ, ಏವಮೇವ ಇದೇ ರೀತಿ ಇಲ್ಲಿನ ಈ ದಾಷ್ಟಾಂತಿಕದಲ್ಲಿ ಒಬ್ಬ ಆಚಾರ್ಯವಾನ್ ಪುರುಷೋ ವೇದ, ಇದೇ ಉಪಾಯ. ಆಚಾರ್ಯವಂತನಾದ ಶಿಷ್ಯನು ಈ ಪರಮಾತ್ಮನನ್ನ ಅರಿಯುತ್ತಾನೆ. ಅಥವಾ ಆಚಾರ್ಯವಂತನಾದ ಪುರುಷನು ಅಂದ್ರೆ ಮನುಷ್ಯನು ಅವನನ್ನ ಪರಮಾತ್ಮನ ತಿಳಿತಾನೆ ಅಂದ್ರೆ ಅಧ್ಯಯನ ಮಾಡಬೇಕು. ಆಚಾರ್ಯವಂತನಾದ ಪುರುಷನು ಅಂದ್ರೆ ಯಾವ ಶಿಷ್ಯನಿಗೆ ಸರಿಯಾದ ಆಚಾರ್ಯವಾನ್ ಶಬ್ದಕ್ಕೆ ಅರ್ಥ ಪ್ರಶಸ್ತಃ ಆಚಾರ್ಯ ಆಚಾರ್ಯವಾನ್, ಅನುಭವ ಪರ್ಯಂತವಾಗಿ ತತ್ವವನ್ನು ಕಂಡುಕೊಂಡಂತ ಗುರುವಿಗೆ ಆಚಾರ್ಯ ಎಂದು ಹೆಸರು. ಅನುಭವ ಪರ್ಯಂತ ಕಂಡುಕೊಂಡಿರ್ಬೇಕು. ಆ ಅನುಭವ ಪರ್ಯಂತವಾಗಿ ಕಂಡುಕೊಂಡಂತಹ ಗುರುವು ಯಾವನಿದಾನೋ, ಅವನನ್ನು ಉಳ್ಳಂತಹ ಪುರುಷ ಯಾವನಿದಾನೋ ಶಿಷ್ಯ, ಅವನು ಆ ಪರಮಾತ್ಮ ಅರಿತಾನೆ. ಅರಿತರೆ ತಸ್ಯ ಆ ಅರ್ಥವನಿಗೆ ತಾವದೇವ ಚಿರಂ, ಅಷ್ಟೇ ತಡ, ಎಷ್ಟೇ ತಡ, ಗೊತ್ತು ಮಾಡ್ಕೊಳ್ಳೋದೇ ತಡ. ಗೊತ್ತು ಮಾಡ್ಕೊಂಡ್ಕೊಳ್ಳೇ ಮುಕ್ತನಾಗ್ಬಿಡ್ತಾನೆ ಅಂತ ಸುರೇಶ್ವರಾಚಾರ್ಯ ಅರ್ಥ ಮಾಡಿದ್ದಾರೆ. ಶಂಕರಾಚಾರ್ಯರು ಅವನಿಗೆ ಅದೇ ತಡ ಅಂದ್ರೆ ಶರೀರ ಬಿದ್ದು ಹೋಗೋದೇ ತಡ, ಶರೀರ ಬಿದ್ದು ಹೋದ ಕೂಡಲೇ ಮುಕ್ತನಾಗ್ತಾನೆ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ಎರಡು ಅರ್ಥ ಮಾಡಿದ್ದಾರೆ. ಶಂಕರಾಚಾರ್ಯರು ಯಾವನ್ನ ವಿಮೋಕ್ಷ, ಎಲ್ಲಿವರೆಗೆ ದೇಹದಿಂದ ನೀನು ಬಿಡುಗಡೆ ಹೊಂದೋದಿಲ್ವೋ ಅಲ್ಲಿವರೆಗೆ ಸೇರೋದಿಲ್ಲ, ಅಲ್ಲಿವರೆಗೆ ಇರ್ತೀಯ, ಶರೀರ ಬಿಟ್ಕೊಳ್ಳೆ ಸೇರ್ಕೋತೀಯ ಅಂತ. ಸುರೇಶ ಅದ್ಯಾಕೆ ಅರ್ಥ ಮಾಡ್ತೀಯ? ಎಲ್ಲಿವರೆಗೆ ಅಜ್ಞಾನ ಬಿಟ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಬಿಟ್ಕೊಂಡ್ಕೊಳ್ಳೇ ಸೇರ್ಕೊಂಡ್ಬಿಡ್ತೀಯ ಅರ್ಥ ಮಾಡು ಅಂತ ಅರ್ಥ ಮಾಡಿದ್ದಾರೆ. ಶಂಕರಾಚಾರ್ಯರು ಪ್ರಾರಬ್ಧ ಕರ್ಮ ಒಂದು ಇರುತ್ತೆ ಅಂತ ಒಪ್ಕೊಂಡು ಶರೀರ ಇರುವವರೆಗೂ ಪ್ರಾರಬ್ಧ ಕರ್ಮ ಇರುತ್ತೆ ಅಂತ ವ್ಯಾವಹಾರಿಕ ದೃಷ್ಟಿಗೆ ಹೇಳಿದ್ದಾರೆ. ಸುರೇಶಾಚಾರ್ಯರು ಸ್ವಾನುಭವ ದೃಷ್ಟಿಯಿಂದ ಹೇಳ್ರಿ, ಅವನಿಗೆಂತ ಪ್ರಾರಬ್ಧ, ಆ ಪ್ರಾರಬ್ಧ ಇದೆ ಅನ್ನೋದೇ ಒಂದು ಪ್ರಾರಬ್ಧ ಅಂತ ಹೇಳ್ಬಿಟ್ಟು ಎಲ್ಲಿವರೆಗೆ ಅವಿದ್ಯಾ ಕಾಮಕರ್ಮದಿಂದ ಬಿಡುಗಡೆ ಹೊಂದೋದಿಲ್ವೋ ಅಲ್ಲಿವರೆಗೆ ಇರ್ತೀಯ, ಬಿಡುಗಡೆ ಹೊಂದುತ್ತಲೇ ಮುಕ್ತನಾಗ್ಬಿಡ್ತೀಯ ಅಂತ ಅರ್ಥ ಮಾಡಿದ್ದಾರೆ. ಸುರೇಶಾಚಾರ್ಯ ಅರ್ಥ ಚೆನ್ನಾಗಿದೆ, ಶಂಕರಾಚಾರ್ಯ ಪ್ರಾರಬ್ಧ ಇಲ್ಲ ಅಂತ ಇದಾರ ಸುರೇಶ್. ಅಲ್ಲಮ್ಮ, ಪ್ರಾರಬ್ಧ ಸಂಚಿತ ಆಗಾಮಿ ಎಲ್ಲ ಕರ್ಮ. ಕರ್ಮ ಇರೋದು ದೇಹಕ್ಕೆ, ಆತ್ಮನಿಗಿಂತ ಕರ್ಮ ಇದೆ. ಹೌದು, ಈಗ ನಂಗೆ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ. ಮತ್ತೆ ಸುರೇಶ್ವರಾಚಾರ್ಯರು ಮತ್ತೆ ಒಂದ್ಸತಿ ಹೇಳಿ ಅದನ್ನ. ಅಲ್ಲಮ್ಮ, ಪ್ರಾರಬ್ಧ ಅನ್ನೋದು ಏನ್ ಹೇಳಿ? ಕರ್ಮಕ್ಕನ ಹೆಸರು ಪ್ರಾರಬ್ಧ ಕರ್ಮ. ಕರ್ಮ ಇರೋದು ದೇಹಕ್ಕೋ, ಆ ಕರ್ಮ ಆತ್ಮನಿಗ? ದೇಹಕ್ಕೆ. ಸರಿ, ಅವನ ದೇಹವೋ ಅವನ ಆತ್ಮನ? ಆತ್ಮ. ಅವನ ಆತ್ಮ, ಅವನು ದೇಹ ಅಲ್ಲ. ಅವನಿಗಂತ ಪ್ರಾರಬ್ಧ ಬರುತ್ತೆ. ಪ್ರಾರಬ್ಧ ಸಂಚಿತ ಆಗಾಮಿ ಮೂರು ಕರ್ಮದ ಹೆಸರು. ಈಗ ಫಲ ಕೊಡ್ತಾ ಇರೋದು ಪ್ರಾರಬ್ಧ, ಹಿಂದೆ ಕಲೆಕ್ಟ್ ಆಗಿರೋದು ಸಂಚಿತ, ಮುಂದೆ ಬರೋದು ಆಗಾಮಿ. ಅದು ಅಷ್ಟು ಕರ್ಮವೇ, ಮೂರು ಕರ್ಮ. ಆ ಮೂರು ಕರ್ಮವು ದೇಹಕ್ಕೆ ಹೊರತು ಆತ್ಮನಿಗಿಲ್ಲ. ಅವನ ಆತ್ಮ ತನ್ನನ್ನ ತಾನು ತಿಳ್ಕೊಂಡಿದ್ದಾನೆ. ನಾನು ಯಾರನ್ನ ನಾನು ಆತ್ಮ ಅಂತ ತಿಳ್ಕೊಂಡಿದ್ದಾನೆ ಹೊರತು ನಾನು ದೇಹ ಅಂತ ತಿಳ್ಕೊಂಡಿಲ್ಲ. ಆತ್ಮ ತಾನು ತಿಳ್ಕೊಂಡವನಿಗೆ ಪ್ರಾರಬ್ಧ ಅಂತ ಬರುತ್ತೆ. ಪ್ರಾರಬ್ಧ ಬರಲ್ಲ, ಆದ್ರೆ ಬಾಡಿ ಇರುತ್ತೆ ಅಂತ ಅಷ್ಟೇ. ನಿಮ್ಗೆ ನೀನ್ ನೋಡೋರಿಗೆ ಇರುತ್ತೆ, ಅವನಿಗೆ ಇರಲ್ಲಪ್ಪ. ಕನಸಿನ ದೇಹ ಇರುತ್ತೆ. ಈಗ ಕನಸಿನ ದೇಹವು ಪ್ರಾರಬ್ಧವೇ. ಹೆಚ್ಚೆಚ್ಕೊಳ್ಳೋ ಕನಸಿನ ದೇಹ ಇರುತ್ತಾ? ಪ್ರಾರಬ್ಧ ಇದೆ ಅನ್ನೋದೇ ಒಂದು ಪ್ರಾರಬ್ಧ. ಅದೊಂದು ಪ್ರಾರಬ್ಧ, ದರಿದ್ರ ಪ್ರಾರಬ್ಧ. ಅದು ಪ್ರಾರಬ್ಧ ಇದೆ ಒಪ್ಕೊಳ್ಳೋದೇ ಒಂದು ಪ್ರಾರಬ್ಧ. ಅದು ಅದೆಲ್ಲ ಹುಚ್ಚೋದು. ವ್ಯವಹಾರ ದೃಷ್ಟಿಯಿಂದ ಹೇಳ್ಬೇಕಷ್ಟೇ. ಅವಾಗ ಆಚಾರ್ಯರು ಸದ್ಯೋಮುಕ್ತಿ ಒಪ್ಪಿಲ್ಲ ಅನ್ನೋ ಹಂಗಾಗ್ಬಿಡುತ್ತಲ್ವಾ? ಇಲ್ಲ, ಬೇರೆ ಕಡೆ ಇಲ್ಲಿ ಇದನ್ ಮಾಡಿ ಒಪ್ಪಿಲ್ಲ ಅಂದಿಲ್ಲ. ಬೇರೆ ಕಡೆ ಸದ್ಯೋಮುಕ್ತಿಯನ್ನು ಬಹಳ ಪ್ರತಿಪಾದನೆ ಮಾಡಿದ್ದಾರೆ. ಇಲ್ಲಿಯೇ ತತ್ವಜ್ಞ ಹೇಳಿದ್ದಾರೆ. ವಿದ್ಯತೆ ಹೃದಯ ಗ್ರಂಥಿ ಅಂತಕ್ಕಲ್ಲ ಈಗಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಜಾಗದಲ್ಲಿ ಪ್ರಾರಬ್ಧವನ್ನು, ಯಾಕೆಂದ್ರೆ ಅವನಿಗೆ ಆಚಾರ್ಯ ಬೇಕಲ್ಲ. ಅವನಿಗೆ ಪ್ರಾರಬ್ಧವೂ ಇಲ್ಲ ಅಂತ ಆಗ್ಬಿಟ್ರೆ ದೇಹ ಬಿದ್ದು ಹೋಗ್ಬಿಡುತ್ತೆ ಅಂತ ತಪ್ಪಲಿಕ್ಕೆ ಬಂದ್ಬಿಟ್ಟು ಮುಮುಕ್ಷು ಆದವರು ಗುರು ಹತ್ರ ಹೋಗ್ಬೇಕು ಅನ್ನೋದು ಹೊಂದೋದಿಲ್ವಲ್ಲ ಅನ್ನೋದು ಆಕ್ಷೇಪಕ್ಕೆ ಪ್ರಾರಬ್ಧ ಕ್ರಮ ಒಂದು ಇರುತ್ತೆ ಅಂತ ಪ್ರೌಢವಾದಿನ ಒಪ್ಕೊಂಡಿದ್ದಾರೆ ಅಷ್ಟೇ. ಸದ್ಯೋಮುಕ್ತಿಯನ್ನೇ ಆಚಾರ್ಯ ಹೇಳಿರೋದು. ಈ ಜಾಗದಲ್ಲಿ ಮಾತ್ರ ಹಾಗೆ ಅರ್ಥ ಮಾಡಿದ್ದಾರೆ. ಸುರೇಶಾಚಾರ್ಯರು ಇಲ್ಲೂ ಹಾಗೆ ಅರ್ಥ ಮಾಡಿಲ್ಲ, ಇಲ್ಲೂ ಕಿತ್ತಾಕಿದ್ರು.
ಗುರುಗಳೇ ತುಂಬಾ ಕಡೆ ಆಚಾರ್ಯರು ಇಹೈವ ಅಚ್ಚ ಬ್ರಹ್ಮಸಮಷ್ಟುದೇ ಯಹೈವ ಹಿಂದೆ ಪ್ರವಿಲಿಯಂತಿ ಕಾಮಾಹ ಜಾಗದಲ್ಲೆಲ್ಲ ಇಲ್ಲಿಯೇ ಈಗಲೇ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ ಈ ಜಾಗದಲ್ಲಿ ಯಾಕೋ ಭಾಷ್ಯಕಾರರಿಗೆ ಯಾವನ್ನ ವಿಮೋಕ್ಷೆ ಅಂದ್ರೆ ಯಾವ ಪ್ರಾರಬ್ಧ ಕರ್ಮದ ಇದು ಫಲವಾದ ಶರೀರದಿಂದ ಯಾವಾಗ ಬಿಡುಗಡೆ ಹೊಂದೋದಿಲ್ವೋ ಅಲ್ಲಿವರೆಗೆ ಇರ್ತೀಯ, ಅದು ತಾವದೇವ ಅದೇ ತಡನಿಗೆ ಅದು ಶರೀರ ಬಿದ್ದೋದ್ಮೇಲೆ ಬ್ರಹ್ಮದಲ್ಲಿ ಮುಕ್ತ ಸೇರ್ಕೊಂಡ್ಬಿಡ್ತೀಯ ಅಂತ ಅರ್ಥ ಮಾಡಿದ್ದಾರೆ. ಇದು ಲಾಸ್ಟ್ ಟೈಮ್ ನಾವು ಕೇಳಿದಾಗ ಇಷ್ಟೊಂದ್ ಚೆನ್ನಾಗಿ ನಮ್ಗೆ ಆತರ ಹೇಳಿದ್ದಾರೆ ಅಂತ ಅನ್ಸೇ ಇರ್ಲಿಲ್ಲ ಗುರುಗಳೇ. ಯಾವಾಗ್ಲೂ ಆಚಾರ್ಯರು ಸದ್ಯೋಮುಕ್ತಿ ಒಪ್ಪಿದ್ದಾರೆ ಅನ್ನೋದೇ ಮನ್ಸಲ್ಲಿತ್ತು. ಇವಾಗ್ಲೇ ಈ ತರ ಒಂದು ಹೌದೌದು, ಇಲ್ಲಿ ಸ್ಪಷ್ಟವಾಗಿ ಭಾಷ್ಯಕಾರರು ಯಾವನ್ನ ವಿಮೋಕ್ಷ ಅರ್ಥ ಮಾಡುವಾಗ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಪತಿತೆ ಅಸ್ಮಿನ್ ಶರೀರಾಂತರಂ ಆರಬ್ಧಮಿ ಉತ್ಪನ್ನ ಜ್ಞಾನ ಯಾವ ಅದು 528ನೇ ಭಾಷ್ಯದಲ್ಲೇ ಮಾಡಿದ್ದಾರೆ. 27 ಇದೆ ನೋಡಿ. ಉಚ್ಯತೆ ಯಾವನ್ನ ವಿಮೋಕ್ಷತೆ ಏನಿದೆ ಸಾಮರ್ಥ್ಯ ಏನ ಕರ್ಮಣ ಶರೀರ ಮಾರಬ್ಧಂ ತಸ್ಯ ಉಪಭೋಗೇ ನಿವಕ್ಷಯಾತು ದೇಹಪಾತೋ ಯಾವತ್ ಅಥ ತದಾ ಅಂದ್ರೆ ಸತ್ಸಂಪತ್ತಿ ನಿಹಿ ದೇಹ ಮೋಕ್ಷಸ್ಯ ಸಂತಪದ ಕಾಲಭೇದೋಸ್ತಿ ಅಂತ ಮಾಡಿದ್ದಾರೆ. 27-28 ಭಾಷೆಯಲ್ಲಿ ಹೇಳಿ ಇವರು ಗುರುಗಳೇನೋ ಬರ್ದಿದ್ದಾರೆ ನೋಡಿ. ನಾವು ವಿಮೋಕ್ಷೆ ಎಂದರೆ ಬಿಡುಗಡೆ ಹೊಂದದೇ ಇರುವೇನೋ ಎಂದು ಉತ್ತಮ ಪುರುಷದ ಪ್ರಯೋಗವೂ ಇದ್ದರೂ ಹೀಗೆ ಪ್ರಥಮ ಪುರುಷಕ್ಕೆ ತಿರುಗಿಸಿಕೊಂಡು ಅರ್ಥ ಮಾಡಿಕೊಳ್ಳಬೇಕು ಅಂತಾರೆ. ಅಲ್ಲಿ ಶ್ರುತಿಯಲ್ಲಿ ಯಾವನ್ನ ವಿಮೋಕ್ಷೆ ಇದೆ, ವಿಮೋಕ್ಷತೆ ಮಾಡ್ಕೋಬೇಕು ಅಂತ, ಪ್ರಥಮ ಪುರುಷ ತಿಳ್ಕೋಬೇಕು ಅಂತ, ಉತ್ತಮ ಪುರುಷದನ್ನು ಪ್ರಥಮ ಪುರುಷಕ್ಕೆ ಬದಲಾಯಿಸ್ಕೊಳ್ಳಿ ಅಂತ ಇದ್ದಾರೆ. ಆ ಜ್ಞಾನಿಯು ಯಾವಾಗ ಬಿಡುಗಡೆ ಹೊಂದುವುದಿಲ್ಲವೋ ಅಂತ ಅರ್ಥ ಮಾಡಿ. ಅಂದ್ರೆ ಅದು ಅವಾಗ ಸತ್ತೋದ್ಮೇಲೆ ಅಂತ ಅನ್ಸಲ್ಲ ಅಲ್ವಾ ಹಾಗೆ ಹೇಳಿದಾಗ? ಈ ಜಾಗದಲ್ಲಿ ಹಾಗೆ ತತ್ವಜ್ಞಾನಿ ಹೌದು, ತತ್ವಜ್ಞಾನಿ ಆದರೂ ಎಲ್ಲಿವರೆಗೆ ಅವನಿಗೆ ಪ್ರಾರಬ್ಧ ಕರ್ಮದ ಬಿಡುಗಡೆ ಆಗೋದಿಲ್ಲವೋ ಅಲ್ಲಿವರೆಗೂ ಅವನ ದೇಹದಲ್ಲಿ ಇರ್ತಾನೆ ಅಂತ ಅರ್ಥ ಮಾಡಿದ್ದಾರೆ. ಈ ಒಂದು ಕಾಂಟೆಕ್ಸ್ಟ್ ಮಾತ್ರ ಹಾಗೆ ಅರ್ಥ ಮಾಡಿರೋದು, ಎಲ್ಲಾ ಜಾಗದಲ್ಲಿ ಹಾಗೆ ಅರ್ಥ ಮಾಡಿಲ್ಲ. ಈ ಜಾಗದಲ್ಲಿ ಪ್ರಾರಬ್ಧ ಕರ್ಮ ಒಂದ್ ಕಡೆ ಮಾಡಿದ್ರೆ ಸಾಕಲ್ವಾ ಗುರುಗಳೇ, ಅದನ್ನೇ ಇಟ್ಕೊಂಡು? ಇಲ್ಲ ಬೇರೆ ಕಡೆ ಮಾಡಿದಲ್ಲ, ಸಜ್ಜೋಮುಕ್ತಿಯನ್ನು ಬೇರೆ ಕಡೆ ಪ್ರತಿಪಾದನೆ ಮಾಡಿದಾರಲ್ಲ. ಇಲ್ಲೇ ಛಾಂದೋಗ್ಯದಲ್ಲೂ ಮುಂದೆ ಚರ್ಚೆ ಮಾಡ್ತಾರೆ. ಇದೇ ಇದಲ್ಲೇ ಏನಿದು ಅವನಿಗೆ ಪ್ರಾರಬ್ಧ ಕರ್ಮ ಏನ್ ಅಡ್ಡಿ ಮಾಡುತ್ತ ಅಂದ್ರೆ ಹಾಗಲ್ಲ, ಅದು ಗುರುತ್ವ ಲೋಕದ ಸಿದ್ಧವಾಗೋದಕ್ಕೆ ಪ್ರಾರ್ಥನೆ ಒಪ್ಕೊಂಡಿದೀವಿ ಹೊರತು ಸ್ವಾನುಭವ ದೃಷ್ಟಿನ ಅವನು ಯಾವಾಗಲೂ 3 ಕಾಲದಲ್ಲೂ ದೇಹಾದಿಗಳು ಮೀರಿದವನೇ, ಅವನು ದೇಹಾದಿಗಳು ಇಲ್ಲದವನೇ ಅಂತ ಹೇಳಿದ್ದಾರೆ. ಸ್ವಾನುಭವ ಆತ್ಮನಲ್ಲಿ ನೆನೆ ನಿಂತ ಮೇಲೆ ಕಾರುಣ್ಯದಿಂದ ತೋರಿಕೆಯನ್ನು ಒಪ್ಕೊಂಡು ಗುರುವಾಗಿ ಉಳಿತಾನಲ್ವಾ, ಅದನ್ನೇ ಪ್ರಾರ್ಥ ಅಂತ ಅಂತಿದ್ದಾರೆ ಅಷ್ಟೇ. ಕಾರಣದಿಂದ ಮಾಡುವ ವ್ಯಾಪಾರವನ್ನೇ ಪ್ರಾರ್ಥ ಇರುತ್ತೆ ಅಂತ ಒಪ್ಕೊಂಡಿದ್ದಾರೆ ಅಷ್ಟೇ ಹೊರತು ಅವನಿಗೆ ಅದ್ರ ವೇದನೆ ಆಗುತ್ತೆ ಅಂತ ಸಾಲ. ಅವನು ಮೀರಿದವನೇ. 9 ಗಂಟೆ ಆಯ್ತು. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.